ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದಲ್ಲಿ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀಗಂಗಾ ಆಧ್ಯಾತ್ಮಿಕ ವೇದಾಂತ ಆಶ್ರಮದ ಅಧ್ಯಕ್ಷರಾದ ಎಸ್ ಯೋಗಿ ಮತ್ತು ಈ ಕ್ಷೇತ್ರ ಆದಿಜಾಂಬವ ಮಠ ಬಿದಲೋಟಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರಾದ ಟಿ ರಂಗನಾಥ್ ವಹಿಸಿಕೊಂಡು ಮಾತನಾಡಿದರು. ಅಧ್ಯಕ್ಷ ರವಿಕುಮಾರ್, ಸುರೇಶ್, ಮತ್ತು ಅನ್ನಪದಪ್ಪ, ಮತ್ತು ನಮ್ಮ ಸ್ನೇಹಿತರಾದ ಅಂಕಿರು, ನಾವು ಎಲ್ಲ 25 ವರ್ಷದ ಮುಂಚೆ ನಾವು ಇಲ್ಲಿ ಶಿಬಿರ ಆಗ್ತೀವಿ. ನಾವು ಅಲ್ಲಿ ಕೂತಿದ್ವಿ 25 ವರ್ಷದ ಮುಂಚೆ ನಾವು ಇಲ್ಲಿ ಶಿಬಿರ ಆಗ್ತೀವಿ. ಇಲ್ಲೊಂದು 2 ಕ್ಯಾಂಪ್ ಇಲ್ಲೇ ಸಿದ್ದರಬೆಟ್ಟದಲ್ಲಿ ನಡೀತೀವಿ. ಒಂದು ಈ ಚೌಕಿನಲ್ಲಿ, ಇನ್ನೊಂದು ಆ ಕಡೆ ಆ ಕಡೆ ಚೌಕಿನಲ್ಲಿ ಒಂದು ನಡೀತೀವಿ. ಆ ಚೌಕಿನಲ್ಲಿ ನಾವು ಭಾಗವಹಿಸಿ ಇವತ್ತು ಆ ಒಂದು ಶಿಬಿರ ಕೂತ್ಕೊಂಡು ಅದನ್ನು ಕೇಳಿದ ಪರಿಣಾಮ ನಾವಿವತ್ತು ಕೂತೀವಿ. ನೀವು ಬಂದಿರೋರು ಈ ಶಿಬಿರದ ಸದುಪಯೋಗನ ಪಡ್ಕೋಬೇಕು. ಕೆಲವರು ಬೇಗ ಯಾಕೆ ಅಕೌಂಟ್ ಕೊಟ್ಟು ಯಾವ ಥರ ಹೇಳ್ತಾರಲ್ಲ ಅಂತ ನೀವು ಬೇಜಾರಾಗ್ತದೆ. ಯಾರು ಬೇಜಾರಾಗಬೇಡಿ, ಯಾಕಪ್ಪ ಅಂದರೆ ನಮ್ಮ ಇತಿಹಾಸ ಇದೆ, ನಮ್ಮ ವಿಚಾರ. ಈಗ ಅವಾಗ ಊಟದ ವಿಚಾರ ಹೇಳಿದ್ವಿ. ನಾವು ಯಾವ್ದಾರು ಊಟ ಮಾಡ್ತಾ ಇದ್ದೀವಿ ಅಲ್ವಾ, ಗೊಜ್ಜು ಮುದ್ದೆ ಇಟ್ಟು ತಿನ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ. ನಾವು ಕೃಷ್ಣಾನ ತಿನ್ಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿ ಬರಬೇಕು ಅಲ್ವಾ. ಆಮೇಲೆ ಅವ್ರು ಬರೀ ಊಟದ ವಿಚಾರ ಹೇಳಿ, ಬಟ್ಟೆ ವಿಚಾರ ಹೇಳಿಲ್ಲ. ಮೋದಿ ಅವ್ರು ಬಟ್ಟೆ ಹಾಕೋದು ಎಷ್ಟು ಲಕ್ಷ ಕೊಡ್ತಾ ಹಾಕೋದು? 10 ಲಕ್ಷ ಸೂಟು. ಅವ್ರು ಹಾಕೋ ಸೂಟು 10 ಲಕ್ಷ ರೂಪಾಯಿ ಮೋದಿ ಅವ್ರು ಹಾಕೋದು. ರಾಹುಲ್ ಗಾಂಧಿ ಹಾಕೋಲ್ಲ ಟಿ ಶರ್ಟ್ ಎಷ್ಟು ಗೊತ್ತಾ? ಅದು 80,000 ಒಂದು ಟಿ ಶರ್ಟ್. 1.25 ಲಕ್ಷ ಅದು ಜಿಂಕೆ ಮಾಡ್ತಿರೋ ಟಿ ಶರ್ಟ್. ನಾವು ಯಾರು 1.25 ಶರ್ಟ್ ಹಾಕಿ 1.25 ಲಕ್ಷ ಶರ್ಟ್ ಹಾಕಿದೀವ, ಟಿ ಶರ್ಟ್ ಹಾಕಿದೀವ? ಹೋಗ್ಲಿ, ಆಮೇಲೆ 10 ಲಕ್ಷದ ಒಂದು ಜುಬ್ ಹಾಕಿದೀವ. ನಮ್ಮ ಪರ್ತಣ ಹಾಕಿರೋದೇನು ಒಂದು 5 ಲಕ್ಷ ಇರ್ಬೋದು ಅಷ್ಟೇ. ಅದು ಒಂದು 10,500 ಇರ್ಬೋದು ಅಷ್ಟೇ. ಅದಕ್ಕೋಸ್ಕರ ನಾವು ಅಲ್ಪ ತೃಪ್ತಿನ ಪಡ್ಕೊಳ್ತಾ ಇರ್ತೀವಿ. ನಾವು ಅಲ್ಪ ತೃಪ್ತಿನ ನಾವು ಇಷ್ಟು ಕೂಡ ನಾವು ಹುಟ್ಟಿರೋದು ಹೆಂಗೆ? ನಾವು ಇದೇ ಕರ್ಮದಾಗ ಬಿಟ್ಟಿದ್ದೀವಿ ಅಂತ ನಾವು ಹಿಂಗೆ ಇದ್ದೀವಿ. ನಾವು ಬಡವರು ಇದಲ್ಲ, ನಮಗೆ ಅವಕಾಶಗಳು ಫಸ್ಟ್ ಎಲ್ಲ ಅವಕಾಶಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೈಗೆ ಸೇರೋಂಥ ಅವಕಾಶಗಳು ತಂದು ನಾವು ಸರಿಯಾದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಓಟಿನ ಶಕ್ತಿನ ಸರಿಯಾದ ರೀತಿಯಲ್ಲಿ ಬಳಸದೆ ನಾವು ಬಡವರಾಗಿದ್ದೀವಿ. ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ಹೆಚ್ಚು ಆಯೋಜನೆ ಆಗಬೇಕು. ಮತ್ತು ಶಿರಾದಲ್ಲಿಂದ ಬಂದಿರೋಂಥ ಎಲ್ಲ ಹೆಚ್ಚು ಮಹಿಳೆಯರು ಇಂಥ ಕಾರ್ಯಕ್ರಮಗಳನ್ನ ಶಿರಾದಲ್ಲಿ ಆಯೋಜನೆ ಮಾಡಬೇಕು. ಇಲ್ಲಿ ಕೇಳ್ಕೊಂಡೋಗಿ ಸುಮ್ಮನಾಗೋದಲ್ಲ. ಇಲ್ಲಿ ಕೇಳ್ಬಿಟ್ರೆ ಪ್ರಯತ್ನ ಇಲ್ಲ. ಹಾಗೆ ನಾವು ಈ ಶಿಬಿರ ನಡೆಸಿರೋದು ಪಾಪ ಭಾಳ ಕಷ್ಟ ಬಿದ್ದು, ನಮ್ಮ ರವಿಕುಮಾರ್ ಇವರೆಲ್ಲ ಇದಾರಲ್ಲ, ಭಾಳ ಕಷ್ಟ ಬಿದ್ದು ಬರ್ತಣ ಇವೆಲ್ಲ ಸುಮಾರು ಭಾಳ ಕಷ್ಟ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಇದು ಸದುಪಯೋಗ ಆಗ್ಬೇಕು ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಮತ್ತು ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ ಪ್ರಾಚೀನ ಭಾರತದ ಇತಿಹಾಸ ಮತ್ತು ದಲಿತ ಸಂಘರ್ಷ ಸಮಿತಿ ಇತಿಹಾಸ ಚಳುವಳಿ ಕುರಿತು ಮಾತನಾಡಿದರು. ಆತ್ಮೀಯ ಬಂಧುಗಳೇ, ದಯಮಾಡಿ ನಿಮ್ಮ ಗಮನ ಎಲ್ಲ ಈ ಕಡೆ ಇರಲಿ. ಏನಾದರೂ ಸ್ವಲ್ಪ ಸಮಸ್ಯೆ ಇದ್ದರೆ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಬನ್ನಿ. ಇಲ್ಲಿ ಕುಂತ್ಕೊಂಡು ಮಾತಾಡಿದ್ರೆ ನಾವು ಮಾತಾಡುವಾಗಲೂ ಕೂಡ ನಮ್ಮ ಮನಸ್ಸು ಬೇರೆ ಕಡೆ ಬೆಳೀತದೆ. ಹಾಗೆ ಅದಕ್ಕೆ ಅವಕಾಶ ಕೊಡಬೇಡಿ. ಬಟ್ ನೀವು ಮಾತಾಡೋದನ್ನು ಅಡ್ಡಿಪಡಿಸ್ತಿಲ್ಲ. ಮಾತಾಡಬೇಕು ಅಂದರೆ ಹೊರಗಡೆ ಇದ್ದಾಗ ಮಾತಾಡಿ ಅಷ್ಟೇ. ಸಿಂಪಲ್, ಸರಳವಾಗಿ. ನಿಮಗೆ ಅಷ್ಟು ನಾನೇ ಕೇಳ್ತಾ ಇದ್ದೀನಿ ಮಾತಾಡಿದ್ರೆ. ಭಾಳ ಒಂದು ಒಳ್ಳೆ ಗಾದೆ ಇದೆ. ಏನಂದರೆ, ಕೋಸ ಓದು ದೇಶ ಸುತ್ತುವುದು ಗಾದೆ. ದುರಂತ ಅಂದರೆ ನಮ್ಮ ಜನರಿಗೆ ಮೊದಲಿಂದನೇ ಮನುಸ್ಮೃತಿಯಲ್ಲೇ ವಿದ್ಯೆಯನ್ನು ಕಿತ್ಕೊಂಡು ಕಾರಣಕ್ಕಾಗಿ ನಮ್ಮ ಜನ ಕೋಸ ಓದುವ ಪ್ರಶ್ನೆ ಬರೋದು. ಇನ್ನು ದೇಶ ಸುತ್ತೋಣ ಅಂತ ಅಂದರೆ ದೇಶ ಸುತ್ತಕ್ಕೆ ನಮ್ತವ ಆರ್ಥಿಕವಾಗಿ ಭದ್ರ ಇಲ್ಲ, ದುಡ್ಡು ಇಲ್ಲ, ಆತ್ಮನು ಭದ್ರ ಇಲ್ಲ. ದೇಶನೂ ಸುತ್ತಲ್ಲ, ಕೋಸನೂ ಓದಲ್ಲ. 1 ಪಾಯಿಂಟ್ ಹೋಗ್ಲಿ. ಯಾರಾದ್ರೂ ಪುಣ್ಯಾತ್ಮ ದೇಶ ಸುತ್ತಿ ಕೋಸ ಓದ್ಕೊಂಡು ಬಂದು ನಿಮ್ಮೆದುರಿಗೆ ಮಾತಾಡ್ತಾರೆ ಅಂತ ಅಂದಾಗ ಒಂದು
ಗಮನ ಇಟ್ಟು ಕೇಳಿಸ್ಕೊಳ್ಳುವ ಒಂದು ಘನತೆ ನಿಮಗೆ. ನೀವು ಪಶ್ಚಾತ್ತಾಪ ಪಡಬೇಕು. ಏನಪ್ಪಾ, ನಾನು ಒಂದು ಪುಸ್ತಕ ಓದೋದಿಲ್ಲ, ಯಾವುದೋ ಒಂದು ಐತಿಹಾಸಿಕ ಘಟನೆ ಹೋಗಿ ನೋಡೋದಿಲ್ಲ. ನಮ್ಮ ಸ್ನೇಹಿತರು ಹೇಳಿದ್ರು, ಭೀಮಾ ಕೊರೆಂಗಾವ್ ಸ್ತೂಪ ಅದ್ಯಾರು ಎಲಿಜಬೆತ್ ರಾಣಿ ಕಟ್ಟಿಸಿದ್ದದು. ಆ ಸ್ತೂಪನ ಯಾರಿಗೋಸ್ಕರ? ನಿಮಗೋಸ್ಕರ. ಯಾಕೆ ಕಟ್ಟಿಸಿದ್ರನ್ನ? ಈ ಸ್ತೂಪ ನೋಡಿ ಆದ್ರೂ ಕೊರೆಂಗಾವ್ ಈ ವಿಜಯೋತ್ಸವ ಸ್ತಂಭವನ್ನಾದ್ರೂ ನೋಡಿ, ನನ್ನ ತಾತ ಮುತ್ತಾತರು ನನಗೋಸ್ಕರ, ನನ್ನ ಶಿಕ್ಷಣಕ್ಕಾಗಿ, ನನ್ನ ನಾಗರಿಕ ಹಕ್ಕಿಗಾಗಿ, ಜಗತ್ತಿನಲ್ಲಿ ಎಲ್ಲೂ ನಡೆಯದ ಒಂದು ಬಹುದೊಡ್ಡ ಯುದ್ಧ ಈ ನೆಲದಲ್ಲಿ ನಡೆದಿದೆ ಅಂತಕ್ಕಂಥ ಕುರುಹು ಇದು ವಿಜಯಸ್ತಂಭ. ಭೀಮಾ ಕೊರೆಂಗಾವ್ ವಿಜಯಸ್ತಂಭ. ಅದು ನೋಡಿ ಅರ್ಥ ಆಗ್ತದೆ. ನನ್ನ ಅಸ್ಪೃಶ್ಯ ಅಂತೇಳಿ ಹೊರಗಡೆ ಇಟ್ಟು ನನ್ನ ಅಕ್ಕ ಕಳೆ ಕೀಳ್ತಾ ಇದ್ರು ಅಂತ ತಿಳ್ಕೊಳ್ಳಿ. ನನ್ನ ಅಕ್ಕಂದ್ರು ಒಂದು 10 ಜನ ಕಳೆ ಕೀಳ್ತಾ ಇದ್ರು. ಒಬ್ಬ ನಿಮ್ಮಲ್ಲಿ ಗೌಡ ಇರ್ತಾನಲ್ಲ, ಅವನು ಸಾಲ ಹಾಕೋಣ ಅಂದ್ರೆ ದೇವ್ರ ಮೇಲೆ ನಿಂತ್ಕೊಂಡು ನಮ್ಮ ಹೆಣ್ಣು ಮಕ್ಕಳೆಲ್ಲ ಸರಿ ತೆಗೆದೀವಿ ನಿಲ್ಬೇಕು. ನಾಚಿಕೆ ಆಗಲ್ವಾ ಇದು ಹೇಳಕ್ಕೆ? ನನಗೆ ಕಣ್ಣೀರು ಬರಲ್ವಾ ನನಗೆ ಇದು ಹೇಳಕ್ಕೆ? ನನಗೆ ದುಃಖ ಆಗಲ್ವಾ ನನಗೆ? ಕೇಳಿಸ್ಕೊಳ್ಳೋರಿಗೆ ಏನು ಅನ್ಸೋದಿಲ್ಲ. ಯಾವಾಗ ಸಂವಹನ ಆ ಸ್ಪಂದನೆ ಇರುತ್ತೆ ಅಂತ ಹೃದಯಗಳಿಗೆ ಮಾತ್ರ ಈ ಚರಿತ್ರೆಗಳು ಅರ್ಥ ಆಗುತ್ತೆ. ಒಂದಷ್ಟು ಗಮನ ಗಂಭೀರತೆಯಿಂದ ಗಮನಿಸಿದ್ರೆ ಸಾಕು, ಆ ಸೂಕ್ಷ್ಮ ಮತಿಯಿಂದ ಗಮನಿಸಿದ್ರೆ ಸಾಕು, ಕಣ್ಣೀರು ಹಾಗೆ ನನಗೆ ಆ ಘಟನೆಗಳನ್ನು ಮಾತಾಡುವಾಗ ನೆನಪು ಬಂದಾಗ ನನ್ನ ಹೃದಯ ಹಂಗೆ ದಗದಗದಗದಗನೆ ದಹಿಸ್ತದೆ, ನನ್ನನ್ನು ಹಿಂಸಿಸ್ತದೆ. ಈಗ ನಿನ್ನ ಅಕ್ಕನೋ ತಂಗಿಯನೋ ಯಾರೋ ತೆಗೆದು ಸೆರೆದು ನಿಂತಿದ್ರಿ, ಏನ್ ಮಾಡ್ತಿದ್ರಿ ನೀವು? ಬಿಡ್ತಾ ಇಲ್ಲ. ಅಂತ ಸ್ಥಿತಿ ಆ ವಿಜಯ ಸ್ತಂಭಗಳು. ನಾವು ಹೊರಗಡೆಗೆ ಹೋದ್ರೆ ಅಂತ ಗೊತ್ತಾಗುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಮ್ಮ ಮೈಸೂರು ಪ್ರಾಂತ್ಯದ, ಅಲ್ಲಿ ಕೊಲ್ಲಾಪುರ ಸಾವು ಮಹಾರಾಜ್, ಇಂಥ ಐತಿಹಾಸಿಕ ಸನ್ನಿವೇಶಗಳನ್ನ ಗಮನಿಸಿದ್ರೆ ನಮಗೆ ಕೆಲವು ಐತಿಹಾಸಿಕ ಸತ್ಯಗಳು ಗೋಚರಿಸ್ತವೆ. ಅದರ ಸಾರ ಇಷ್ಟೇ: ಜಗತ್ತಿನಲ್ಲಿ ಎಲ್ಲೂ ನಡೆಯದ, ಯಾರು ಮಾಡಲಾರದಷ್ಟು ಬಹುದೊಡ್ಡ ಯುದ್ಧವನ್ನ ನಮ್ಮ ವಂಶಜರು ಈ ನೆಲದಲ್ಲಿ ಬ್ರಾಹ್ಮಣವಾದಿ ಎರಡನೇ ಬಾಜಿರಾಯನನ್ನ ಸಂಹಾರ ಮಾಡಿದಂತ ಗಂಡೆದೆಯ ಗಂಡುಗಳ ಮರಿಮಕ್ಕಳು ನಾವು ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಭೀಮಾ ಕೊರೆಂಗಾವ್, ನಾನು 2 ಲೈನಲ್ಲಿ ಹೇಳ್ತೀನಿ, ಎಲ್ಲಾನು ವಿವರಿಸಿ ಹೇಳಿದ್ದಾರೆ ನಿಮಗೆ. ಬ್ರಿಟಿಷರು 2-3 ಪ್ರಾಂತ್ಯ ಗೆದ್ದಿರ್ತಾರೆ. ಬಹುದೊಡ್ಡ ಪ್ರಾಂತ್ಯ ಅಂದ್ರೆ ಪೇಶ್ವೆ ಎರಡನೇ ಬಾಜಿರಾಯನ ಪ್ರಾಂತ್ಯ. ಅಲ್ಲಿ 30,000 ಸೇನೆ ಇರ್ತದೆ, ಬ್ರಿಟಿಷರ ಹತ್ರ ಸೈನ್ಯ ಇರ್ತದೆ. ಆಗ ಈ ಬಾಜಿರಾಯನ ಮೇಲೆ 2-3 ಸರಿ ಅಟೆಂಪ್ಟ್ ಮಾಡಿ ಸೋತಿರ್ತಾರೆ ಬ್ರಿಟಿಷರು. ಇವನನ್ನ ಸೋಲ್ಸೋದು ಹೆಂಗೆ ಅಂತ ಯೋಚನೆ ಮಾಡಿ, ಇಲ್ಲಿ ಜಾತಿ ವೈರುಧ್ಯಗಳಿರ್ತದಲ್ಲ, ತಾರತಮ್ಯಗಳಿರ್ತದಲ್ಲ, ಆಗ ಮಹರ್ ಜನಾಂಗ ಇರ್ತದೆ. ಆ ಜನಾಂಗ ನಮ್ಮ ಸ್ನೇಹಿತರು ಹೇಳದಂಗೆ ಬಾಬಾ ಸಾಹೇಬರು ನೋಡಿದಿರಲ್ಲ, ಅವರು ಎತ್ತರವಾದ ಎದೆಭುಜ ಇರ್ತಕ್ಕಂಥ ನಮ್ಮ ಭರತನಂಗಿ ದೈತ್ಯಾಕಾರದ ಮನುಷ್ಯರು. ಇವ್ರನ್ನ ಅಸ್ಪೃಶ್ಯರು ಅಂತ ಹೊರಗಿಟ್ಟಿದ್ದಾರೆ.
ಇವರನ್ನ ಒಳಗೆ ತಕೊಂಡು ನಾವು ಇವ್ರಿಗೆ ತರಬೇತಿ ಕೊಟ್ಟು ನಾವು ಇವ್ರನ್ನ ಸಹಾಯ ಪಡಿಬೋದಾ ಅಂತ ಯೋಚನೆ ಮಾಡಿ ಅವತ್ತು ಈ ಅಸ್ಪೃಶ್ಯರನ್ನ ಊರಿಂದ ಆಚಿಟ್ಟಿದ್ರಲ್ಲ ಅವ್ರನ್ನ ಕರೆದು ನೀವು ನಮ್ಮಲ್ಲಿ ಟ್ರೈನಿಂಗ್ ಬರ್ತೀರಾ, ನೀವು ನಮ್ಮಲ್ಲಿ ಕೆಲಸಕ್ಕೆ ಸೇರ್ಕೊತೀರಾ ಅಂತ ಕೇಳಿದಾಗ ಈ ಮುಟ್ಟಿಸ್ಕೊಳ್ಳದೇ ಇರೋ ಸಮಾಜ ಇರುವಾಗ ಇವ್ರು ಯಾರು ಬ್ರಿಟಿಷರು ನಮ್ಮನ್ನು ಕರೀತಾರಲ್ಲ, ಹೋಗೋಣ ಅಂತೇಳಿ ಮಹರ್ ಜನಾಂಗವೆಲ್ಲ ಬರ್ತಾರೆ. ಅವ್ರು 500 ಜನಕ್ಕೆ ಬಂದೂಕು ಹಾರಿಸೋದು, ಬಾಂಬ್ ಸಿಡಿಸೋದು, ಈ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸ್ಟಂಡನ್ ಅಂತಕ್ಕಂಥದ್ದು, ಕ್ಯಾಪ್ಟನ್ ಸ್ಟಂಡನ್ ಅಂತ ಅವನ ಲೀಡರ್ ಆ ಮಹರ್ ರೆಜಿಮೆಂಟ್ಗೆ. ಅವರು ಆ ಟ್ರೈನಿಂಗ್ ಕೊಟ್ಟಂತ ಪಡೆ ಇದಲ್ಲ 500 ಜನ, ಅದನ್ನ ಮಹರ್ ರೆಜಿಮೆಂಟ್ ಅಂತ ಹೆಸರಿಡ್ತಾರೆ. ಈಗಲೂ ಇದೆ ನಮ್ಮ ಆರ್ಮಿನಲ್ಲಿ, ಈಗಲೂ ಇದೆ ಮಹರ್ ರೆಜಿಮೆಂಟ್. ಮಾತಾಡಬೇಡಿ, ನನ್ನ ಗಮನ ಬೇರೆ ಕಡೆ ಸೆಳಿಬೇಡಿ. ಮಹರ್ ರೆಜಿಮೆಂಟ್ ಈಗಲೂ ಇದೆ. ಆ ರೆಜಿಮೆಂಟ್ ಬ್ರಿಟಿಷರು ಹುಟ್ಟಾಕಿದ್ದು, ಅದಕ್ಕೆ ಟೀಮ್ ಲೀಡರ್ ಕ್ಯಾಪ್ಟನ್ ಸ್ಟಂಡನ್ ಆದ್ಮೇಲೆ ಅದಕ್ಕೆ ಟೀಮ್ ಲೀಡರ್ ಸಿದ್ಧನಾಕ ಅಂತ. ಸಿದ್ಧನಾಕ ಆ ಸಂದರ್ಭದಲ್ಲಿ 2-3 ಸರಿ ಸೋತಿರ್ತಾರಲ್ಲ, ಆಗ ನಾವು ಯಾಕೆ ಈ 500 ಜನ ಸಕ್ರಿಯ ಸಾಯಿದ್ರು, ಬ್ರಿಟಿಷರ ಲೆಕ್ಕಾಚಾರ ಸತ್ರೆ ಇವರೇ ಸಾಯಿ. ಯಾಕೆ ನಾವು ಮಹರ್ ರೆಜಿಮೆಂಟ್ ಅನ್ನ 2ನೇ ಬಾಜಿರಾಯ ಪೇಶ್ವೆ ಮೇಲೆ ಬಿಡಬಾರ್ದು ಅಂತ ಎಸ್ ಬಿಡೋಣ. ಮಿಸ್ಟರ್ ಸಿದ್ಧನಾಥ, ನೀನು 2ನೇ ಬಾಜಿರಾಯ ಪೇಶ್ವೆ, ಅವನ ವಿರುದ್ಧ ಯುದ್ಧಕ್ಕೆ ರೆಡಿ ಆಗಬೇಕು ಅಂತ ಒಂದು ಮೆಸೇಜ್ ಹೋದ್ಮೇಲೆ ಈಗ ನೋಡಿ ಕೂತಿದ್ದಾರಲ್ಲ ಇವರೆಲ್ಲ ಒಂದು 250, ಇವರೆಲ್ಲ ಒಂದು 250. ಹಿಂಗೆ ಹೇಳ್ತಾನೆ 500 ಜನಕ್ಕೆ, ಹಿಂಗೆ ನೋಡ್ರಪ್ಪ ಕ್ಯಾಪ್ಟನ್ ಸ್ಟಂಡನ್ ಇಂದ ಮಾಹಿತಿ ಬಂದಿದೆ, ನಾವು ಬೇಸಿಗೆ ಬಾಜಿರಾಯನ ವಿರುದ್ಧ ಯುದ್ಧ ಮಾಡಬೇಕು. ಆಗ ಬೇಡ, ಯುದ್ಧ ಮಾಡೋದು ಬೇಡ. ಯಾಕೆಂದ್ರೆ 2ನೇ ಬಾಜಿರಾಯ ನಮ್ಮಲ್ಲೇ ಇದ್ದವನು, ನಮ್ಮ ದೇಶದಲ್ಲೇ ಇರೋರು, ಬ್ರಾಹ್ಮಣ ಆದ್ರೂ ಕೂಡ ನಮ್ಮಲ್ಲೇ ಇರೋರು, ನಮ್ಮ ದೇಶದವರೇ. ಬಟ್ ಬ್ರಿಟಿಷರು ಬೇರೆ ದೇಶದವರು, ಈ ನೆರೆ ದೇಶದವರಿಗೆ ಸಪೋರ್ಟ್ ಕೊಡೋದು ಬೇಡ ಅಂತ ಒಂದು ಟೀಮ್ ಹೇಳಿ, ಇನ್ನೊಂದು ಟೀಮು ಚಿನ್ನದ ಕತ್ತಿ ಅಂತ ಕತ್ತಿ ಕುಯಿಸ್ಕೊಳಕ್ಕಾಗುತ್ತಾ? ನಮ್ಮದೇ ಕತ್ತಿ ಇದು, ನಮ್ಮ ಚಿನ್ನದ ಕತ್ತಿ ಕುಯಿಸ್ಕೊಳಕ್ಕಾಗುತ್ತಾ? ನಮ್ಮನ್ನ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ. ನಮ್ಮನ್ನ ಊರ್ ಬೀದಿ ಕೊಡಲ್ಲ, ನಮ್ಗೆ ಶಿಕ್ಷಣ ಕೊಡಲ್ಲ, ನಮ್ಗೆ ಬಟ್ಟೆ ತೊಡುವಂಗಿಲ್ಲ, ನಾವು ಊರ್ ಬೀದಿಗಳಿಗೆ ಹೋಗಂಗಿಲ್ಲ, ಕುಡ್ಕೆ ಕಟ್ಕೊಂಡು ಹೋಗ್ಬೇಕು, ಬರೇ ಹೊರಕೆ ಕಟ್ಕೊಂಡು ಹೋಗ್ಬೇಕು. ಈ ಎಲ್ಲ ಅವಮಾನಗಳು ಸಹಿಸ್ಕೊಂಡು ನಾವ್ ಯಾಕೆ 2ನೇ ಬಾಜಿರಾಯನ ಅವನ ಸಾಯಿಸಕ್ಕೆ ಎದುರ್ಕೋಬೇಕು? ಅವನು ಫಿನಿಶ್ ಮಾಡೋಣ. ಬ್ರಿಟಿಷರಾದ್ರೆ ಅವರು ಸಮಾನತೆ ಕೊಡ್ತಾರೆ, ಸ್ವಾತಂತ್ರ್ಯ ಕೊಡ್ತಾರೆ, ಅವ್ರು ನಮ್ಮನ್ನು ಗೌರವದಿಂದ ನೋಡ್ತಾರೆ. ಈ ಕಾರಣಕ್ಕಾಗಿ ಹೋಗ್ಬೇಕು ಅಂತ ಈ ಟೀಮ್ ಮಾತಾಡ್ತಾರೆ. ಈಗ ಈ ಟೀಮು ನಮ್ಮ ದೇಶದವರು ಯುದ್ಧ ಮಾಡೋದು ಬೇಡ, ಇವರು ಇಬ್ಬರಲ್ಲಿ ಹೊಡಕಾಗ್ಬೇಕು. ಆಗ ಒಂದು ಪ್ಲಾನ್ ಮಾಡ್ತಾರೆ, ಆಯ್ತಪ್ಪ ನಿಮ್ಮ ಮಾತು ಉಳಿಲಿ, ಅವ್ರ ಮಾತು. ಮತ್ತು ಎಐಬಿಎಸ್ಪಿ ಜಿಲ್ಲಾಧ್ಯಕ್ಷ ಭರತ್ ಕುಮಾರ್ ಬೆಲ್ಲದ ಮಡು ಕ್ರಾಂತಿಗೀತೆ ಹಾಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ತುಂಗಾಭದ್ರಾ ದಂಡೆ ಹರಿಹರ ಪಟ್ಟಣದಾಗೆ, ತುಂಗಾಭದ್ರಾ ದಂಡೆ ಹರಿಹರ ಪಟ್ಟಣದಾಗೆ, ಬಸಪ್ಪ ಚೌಡಮರ ಕೆಂಡದ ಪಿಂಡವು, ಕಂಡುಕೊಂಡವರೊಂದು ಕೊಂಡಿಲ್ಲವೋ, ಕಂಡುಕೊಂಡವರೊಂದು ಕೊಂಡಿಲ್ಲವೋ, ಕನ್ನಡದ ಕರಿನೆಲಕ್ಕೆ ನೆಲಕಂಡವೋ, ಅದಕ್ಕೆ ಎಂದರೆ ಜನ ಬೇಕೇ ಬೇಕಂತಾರೆ, ಅದಕ್ಕೆ ಎಂದರೆ ನಮ್ಮ ಕೃಷ್ಣಪ್ಪರು, ಪ್ರೊಫೆಸರ್ ಎಂದರೆ ನಮ್ಮ ಪ್ರೊಫೆಸರ್ ಎಂದರೆ ನಮ್ಮ
ಕೃಷ್ಣಪ್ಪರು ಕರ್ತನದ ಬವಣೆಯಲ್ಲಿ ಜಾತಿಯ ಹೆಸರಲ್ಲಿ ಕಟ್ಟಡದ ಬಾವಿಯಲ್ಲಿ ಜಾತಿಯ ಹೆಸರಲ್ಲಿ ಬಂದು ಬೆಂದ ಜನಕ್ಕೆ ಬಂದು ಇಲ್ಲೆಂದಾಗ ಒಂದು ಬೆಂದಾಟಕ್ಕೆ ಬಂದು ಇಲ್ಲಿರುವಾಗ ಕರ್ತನದ ಬವಣೆಯಲ್ಲಿ ಜಾತಿಯ ಹೆಸರಲ್ಲಿ ಕಟ್ಟಡದ ಬಾವಿಯಲ್ಲಿ ಜಾತಿಯ ಹೆಸರಲ್ಲಿ ಬಂದು ಬೆಂದ ಜನಕ್ಕೆ ಬಂದು ಇಲ್ಲೆಂದಾಗ ಒಂದು ಬೆಂದಾಟಕ್ಕೆ ಬಂದು ಇಲ್ಲಿರುವಾಗ ಬಂದೇ ಬಿಟ್ಟರು ನಮ್ಮ ಕೃಷ್ಣಪ್ಪರು ಆ ಬಂದೇ ಬಿಟ್ಟರು ನಮ್ಮ ಕೃಷ್ಣಪ್ಪರು ಸ್ವಾಭಿಮಾನದ ಕಿಚ್ಚು ನಮ್ಮಣ್ಣನು ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ನಮ್ಮ ಕೃಷ್ಣಪ್ಪರು ವಿದ್ಯೆ ಎಂದರೆ ನಮ್ಮ ಕೃಷ್ಣಪ್ಪರು ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣಪ್ಪರು ಆ ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣಪ್ಪರು ವಿದ್ಯಾ ಬುದ್ಧಿ ಕಲಿತು ಬುದ್ಧಿವಂತರಾಗಿ ವಿದ್ಯಾ ಬುದ್ಧಿಯ ಕಲಿತ ಬುದ್ಧಿವಂತರಾಗಿ ಬುದ್ಧಿ ಇಲ್ಲದ ಜನಕ್ಕೆ ವಿದ್ಯೆ ಮತ್ತೆಂದು ಬುದ್ಧಿ ಇಲ್ಲದ ಜನಕ್ಕೆ ವಿದ್ಯೆ ಬೇಕೆಂದು ವಿದ್ಯೆ ಕಲಿಸುವ ಮುತ್ತು ಮಾಸ್ಟರಾದ ವಿದ್ಯೆ ಕಲಿಸುವ ನಮ್ಮ ಮಕ್ಕಳಾದ ವಿದ್ಯೆ ಕಲಿಸುವ ಮುತ್ತು ಮಾಸ್ಟರಾದ ವಿದ್ಯೆ ಕಲಿಸುವ ನಮ್ಮ ಮಕ್ಕಳಾದ ವಿಶ್ವೇಶ್ವರ ಕಾಲೇಜು ಲೆಕ್ಚರಾದ ವಿಶ್ವೇಶ್ವರ ಕಾಲೇಜು ಲೆಕ್ಚರಾದ ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ನಮ್ಮ ಕೃಷ್ಣಪ್ಪರು ಆ ವಿದ್ಯೆ ಎಂದರೆ ನಮ್ಮ ಕೃಷ್ಣಪ್ಪರು ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣಪ್ಪರು ಆ ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣಪ್ಪರು ಉಕ್ಕಿನ ನಗರದ ಉಕ್ಕಿನ ಮನುಷ್ಯದ ನಗರದ ಉಕ್ಕಿನ ಮನುಷ್ಯರ ಉಕ್ಕಿ ನೋಡಿದರೆ ಚಕ್ಕ ನಾಯಕನಿದ್ದ ಉಕ್ಕಿ ನೋಡಿದರೆ ಚೊಕ್ಕ ನಾಯಕನಿದ್ದ ಉಕ್ಕಿನ ನಗರದ ಉಕ್ಕಿನ ಮನುಷ್ಯದ ಉಕ್ಕಿನ ನಗರದ ಉಕ್ಕಿನ ಮನುಷ್ಯರ ಉಕ್ಕಿ ನೋಡಿದರೆ ಚಕ್ಕ ನಾಯಕನಿದ್ದ ಉಕ್ಕಿನ ನೋಡಿದರೆ ಚೊಕ್ಕ ನಾಯಕನಿದ್ದ ಬಿಚ್ಚಿ ಹೇಳಿದ ಅಣ್ಣ ಇತಿಹಾಸವ ಬಿಚ್ಚಿ ಹೇಳಿದ ಅಣ್ಣ ಇತಿಹಾಸವ ಬಾಬಾ ಅಂಬೇಡ್ಕರರ ಆ ತತ್ವವ ಬಾಬಾ ಅಂಬೇಡ್ಕರರ ಆ ತತ್ವವ ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ನಮ್ಮ ಕೃಷ್ಣಪ್ಪರು ವಿದ್ಯೆ ಎಂದರೆ ನಮ್ಮ ಕೃಷ್ಣಪ್ಪರು ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣಪ್ಪರು ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣಪ್ಪರು ಗುರು ಕೇರಿ ಸುತ್ತಿ ಹೋರಾಟ ನೀಡಿಸಿ ಊರೇರಿಯ ಸುದ್ದಿ ಹೋರಾಟ ಮಾಡಿ ಹುಟ್ಟಿದ ಮನುಷ್ಯನು ಸಾಯಲೇಬೇಕೆಂದು ಹುಟ್ಟಿದ ಮನುಷ್ಯನು ಸಾಯಲೇಬೇಕೆಂದು ಸ್ವಾಭಿಮಾನದ ಬಗ್ಗೆ ಬದುಕೆಂದನು ಸ್ವಾಭಿಮಾನದ ಬಗ್ಗೆ ಬದುಕಿದ್ದನು ಸಂಘರ್ಷವೇ ಅದಕ್ಕೆ ಸಾಟೆಂದನು ಸಂಘರ್ಷವೇ ಅದಕ್ಕೆ ಸಾಕೆಂದನು ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ನಮ್ಮ ಕೃಷ್ಣಪ್ಪರು ವಿದ್ಯೆ ಎಂದರೆ ನಮ್ಮ ಕೃಷ್ಣಪ್ಪರು ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣಪ್ಪರು ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣಪ್ಪರು ಬಹುಜನರ ನಾಯಕ ದಲಿತರ ಪೋಷಕ ವಜ್ರದ ನಾಯಕ ದಲಿತರ ಪೋಷಕ ದಿನದಲಿತರಿಗೆಲ್ಲ ಧೀಮಂತ ನಾಯಕ ದೀನದಲಿತರಿಗೆಲ್ಲ ಶ್ರೀಮಂತ ನಾಯಕ ಸಂಘರ್ಷ ಸಮಿತಿಯ ಸ್ಥಾಪಕರು ಸಂಘರ್ಷ ಸಮಿತಿಯ ಸ್ಥಾಪಕರು ಹೋರಾಟ ಜೀವಿಯು ಕೃಷ್ಣಪ್ಪರು ಹೋರಾಟದಲ್ಲಿ ಕೃಷ್ಣಪ್ಪರು ವಿದ್ಯೆ ಅಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ನಮ್ಮ ಕೃಷ್ಣಪ್ಪರು ನಮ್ಮ ಕೃಷ್ಣಪ್ಪರು ವಿದ್ಯೆ ಎಂದರೆ ಬದಿ ವ್ಯಕ್ತಿ ಅಲ್ಲವೇ ಅಲ್ಲ ವಿದ್ಯೆ ಎಂದರೆ ವ್ಯಕ್ತಿ ಅಲ್ಲ ವಿದ್ಯೆ ಎಂದರೆ ಬರೀ ವ್ಯಕ್ತಿ ಅಲ್ಲವೇ ಅಲ್ಲ ವಿದ್ಯೆ ಎಂದರೆ ವ್ಯಕ್ತಿ ಅಲ್ಲವೇ ಅಲ್ಲ ವಿದ್ಯೆ ಎಂದರೆ ಮಹಾಶಕ್ತಿ ಎಂದರೆ ಏನೇ ವಿದ್ಯೆ ಎಂದರೆ ಪರಮಶಕ್ತಿ ಎಂದರೆ ಮುಕ್ತಿ ವಿಮುಕ್ತಿಯ ಅಧಿಕಾರನೋ ಮುಕ್ತಿ ವಿಮುಕ್ತಿಯ ಅಧಿಕಾರವೋ ಮುಕ್ಕಾಲು ಜನಮಂದ ಚುಕ್ಕಾಣಿಯೋ ಆ ಮುಕ್ಕಾಲು ಜನತಂದ ಚುಕ್ಕಾಣಿಯೋ ವಿದ್ಯೆ ಹೋರಾಟದ ಅಣತೆ ಆರಾದಂತೆ ವಿದ್ಯೆ ಹೋರಾಟದ ಆರಾಧನೆ ಮುಂದೆ ಸಾಗುವೆವು ನೊಂದವರೆಲ್ಲ ಸೇರಿ ಬಹುಜನ ಸಮಾಜಕ್ಕೆ ದುಡಿಯುವೆವೋ ಬಹುಜನ ಸಮಾಜಕ್ಕೆ ನುಡಿಯುವೆವೋ ನಿಮ್ಮ ಹಾದಿಯಲ್ಲಿ ನಡೆಯುವೆವೋ ಆ ನಿಮ್ಮ ಹಾದಿಯಲ್ಲಿ ನಡೆಯುವೆವೋ ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ಅತಿಕೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ಜನ ಬೇಕೇ ಬೇಕಂತಾರೆ ವಿದ್ಯೆ ಎಂದರೆ ನಮ್ಮ ಕೃಷ್ಣಪ್ಪರು ವಿದ್ಯೆ ಎಂದರೆ ನಮ್ಮ ಕೃಷ್ಣಪ್ಪರು ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣಪ್ಪರು ಆ ಪ್ರೊಫೆಸರ್ ಎಂದರೆ ನಮ್ಮ ಕೃಷ್ಣಪ್ಪರು ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಹೆಸರಾಂತ ಹೃದ್ರೋಗ ತಜ್ಞರಾದ
ಡಾಕ್ಟರ್ ಮುರಳೀಧರ್ ಮಾತನಾಡಿದ್ದಲ್ಲದೆ ಮಾಜಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಹಾಜರಿದ್ದು ದಲಿತ ಸಂಘರ್ಷ ಸಮಿತಿ ಕಾರ್ಯವೈಖರಿ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಅತ್ಯಂತ ಅಮೂಲ್ಯ ಶಿಬಿರದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವ್ಯವಸ್ಥೆ ಮಾಡಿರುವಂತಹ ಶಿಬಿರಕ್ಕೆ ಬಂದಿರೋ ಎಲ್ಲ ಶಿಬಿರಾರ್ಥಿಗಳೇ, ವೇದಿಕೆ ಮೇಲಿರೋ ಎಲ್ಲ ಗಣ್ಯರೇ, ಈ ದಿನ ನನಗೆ ಸುಮಾರು 20 ವರ್ಷಗಳ ಹಿಂದೆ, 20 ಅಥವಾ 25 ವರ್ಷಗಳ ಹಿಂದೆ ನನ್ನ ಅಣ್ಣನವರಾದ ರಂಗಸ್ವಾಮಿ ಬಲ್ಕಮಣ್ಣವರು ಒಂದು ಇದೇ ಶಿಬಿರನ ಇಲ್ಲೇ ಮಾಡಿದ್ದು ನನಗೆ ಕಣ್ಣಿಗೆ ಕಟ್ಟಂಗೆ ಬರ್ತಾ ಇದೆ. ಆ ವಿಚಾರಧಾರಿಗಳು ಶ್ರೀಧರ್ ಕಲ್ವೀರ್ ಅವರು, ಸುಮಾರು ಗೋಪಿನಾಥ್ ಅವರು, ಸುಮಾರು ಜನ ಬಂದು ಇಲ್ಲೇ ಮಾತಾಡಿದ ಜ್ಞಾಪಿಸ್ಕೊಳ್ತಾ ಇದ್ದೀನಿ. ಇವತ್ತು ಜ್ಞಾಪಕ ಬರ್ತಾ ಇದೆ. ಎಲ್ಲ ನಮ್ಮ ಈ ಶಿಬಿರ ಹೆಚ್ಚು ಅನುಕೂಲ ಆಗುತ್ತೆ ಅಂದರೆ ಅತ್ಯಂತ ನಮಗೆ ಮಾನಸಿಕವಾಗಿ ಅದು ನಮಗೆ ನೇರವಾಗಿ ನಮಗೆ ನಾಟುತ್ತೆ. ನೀವೆಲ್ಲ ಗೊತ್ತಿರ್ಬೋದು, ಯಾವುದರ ದ್ವೇಷದ ಕಾರಣದ ರಾಜಕಾರಣದಿಂದ ದ್ವೇಷದಿಂದ ಯಾರನ್ನ ಬೇಗ ನಾವು ಒಗ್ಗಟ್ಟು ಮಾಡ್ಕೊಳ್ಬೋದು. ಅದು ಒಂದು ನಾಣ್ಣುಡಿನೇ ಇದೆ, ದ್ವೇಷ ಮಾಡಿ ಜನಗಳನ್ನ ಬೇಗ ಸೇರಿಸ್ಬೋದಂತೆ. ನಿಮಗೆ ಸಮಾಜದಲ್ಲಿರೋ ಉದಾಹರಣೆ ಹೇಳ್ತೀನಿ. ಈ ಬಿಜೆಪಿನವರು ಮುಸ್ಲಿಮ್ಸ್ ಒಳ್ಳೆಯವರಲ್ಲ, ಹಿಂದೂ ಧರ್ಮ ಹಾಳು ಮಾಡ್ತೀನಿ ಅಂದ್ರೆ ಸಾವಿರಾರು ಜನ ಸೇರ್ತಾರೆ. RSS ಅದೇ ಅಜೆಂಡಾ ಇಟ್ಕೊಂಡು ಇವತ್ತು ಸರ್ಕಾರನೇ ಮಾಡ್ತಾ ಇದೆ. ಆದ್ರೆ ಪ್ರೀತಿ ಪೂರ್ವಕವಾಗಿ ಒಳ್ಳೊಳ್ಳೆ ವಿಚಾರಗಳು ಸೇರಿಸ್ಬೇಕಂದ್ರೆ ಇಂಥ ಶಿಬಿರಗಳಾಗಬೇಕು. ಇಂಥ ಶಿಬಿರಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳು ನಮ್ಮ ತಲೆಗೆ ಹೋಗ್ತವೆ. ಅದರಿಂದ ಮಾನಸಿಕವಾಗಿ ನಾವು ಬದಲಾವಣೆಗಳಾಗ್ತೀವಿ. ಒಳ್ಳೆಯ ವಿಚಾರಗಳು ನಾವು ಮಾತಾಡ್ತೀವಿ ಅಂತ ಅತ್ಯಮೂಲ್ಯವಾದ ಶಿಬಿರ ಇದು ತುಂಬಾ ಯಶಸ್ವಿ ಆಗಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಕೋರ್ಕೊಳ್ತೀನಿ. ಪ್ರತಿಯೊಂದು ಟಾಪಿಕ್ಗಳು ಇರೋಂಥವು ಭಾಳ ಚೆನ್ನಾಗಿದ್ದಾವೆ. ನಾನು ನೋಡಿದೆ, ನಮ್ಮ ಅಣ್ಣನವರು, ಕೃಷ್ಣಣ್ಣನವರು, ಹಿರಿಯರು, ವೆಂಕಟಗಿರಿ ಅವರು, ಪ್ರಕಾಶ್ ಮೇಷ್ಟ್ರು, ನಮ್ಮ ಬರ್ಕಣ್ಣವರೆಲ್ಲ ಸೇರಿ ತುಂಬಾ ನೀಟಾಗಿ ಹಾಕಿದ್ದಾರೆ. ಯಾವುದು ಸಬ್ಜೆಕ್ಟ್ಗಳು ಭಾಳ ಅನುಕೂಲ ಆಗುತ್ತೆ ಅಂಥದನ್ನೇ ಹಾಕಿದ್ದಾರೆ. ಯಾರು ಬಿ ಕೃಷ್ಣಪ್ಪನವರು ಫಾಲೋವರ್ಸ್ ಇರ್ತಾರೋ ಅವ್ರು ಹೇಳಿದ್ರು, ಬರೀ ದಲಿತ ಸಂಘಟನೆಯಲ್ಲಿ ನಾವು ಉಳ್ಕೊಂಡಿರ್ಬಾರ್ದು. ನಮ್ಮ ಸಂಘಟನೆ ದಲಿತ ಸಂಘರ್ಷ ಸಮಿತಿ, ನಮ್ಮ ಪಕ್ಷ ಬಹುಜನ ಸಮಾಜ ಪಕ್ಷ, ನಮ್ಮ ಧರ್ಮ ಬೌದ್ಧ ಧರ್ಮ. ಕೊನೆಗೆ 40 ವರ್ಷಗಳ ಕಾಲ ಸಂಘಟನೆ ಮಾಡಿ ಕೊನೆಗೆ BK ಅವರೇ ಹೇಳ್ತಿದ್ರಂತೆ, ನಾನು ರಾಜಕೀಯ ಪಕ್ಷಕ್ಕೆ ಬೇಗ ಬರಬೇಕಾಗಿತ್ತು, ರಾಜಕೀಯ ಅಧಿಕಾರ ಬೇಗ ತಗೋಬೇಕಾಗಿತ್ತು ಅಂತ ಹೇಳಿದ್ರಂತೆ. ಆ ಮೂಲಕವಾಗಿ ನೀವು ಇನ್ನೂ ಮುಂದುವರಿಬೇಕು ಅಂತೇಳಿ ನಾನು ಈಗ ಎಲೆಕ್ಷನ್ಗಳು ಬಂದಾಗ ನಿಮ್ಮ ಜಾಗಗಳಲ್ಲೆಲ್ಲ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಅಥವಾ ಯಾವ ಕೆಲವು ತಗೊಂಡು ಅದರಲ್ಲಿ ನೀವು ಕಾಂಪೀಟ್ ಮಾಡಬೇಕು ಅಂತೇಳಿ ರಾಜಕೀಯವಾಗಿ ಬದಲಾವಣೆ ಆಗಿದೆ ಅಂತೇಳಿ ಈ ಶಿಬಿರಗಳು ಅದಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಮಾನ್ಯ ಶ್ರೀಧರ್ ಮುರಳೀಧರ್ ಸಿದ್ದಿರಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಎಲ್ರಿಗೂ ಹೊಸ ಚೈತನ್ಯ ಕೊಡಬೇಕು. ಸಂವಿಧಾನ ನಮ್ಗೆ ಗೊತ್ತಿದ್ರೂ ತಳ ಹಂತದವರೆಗೂ ಅನುಷ್ಠಾನ ಆಗಬೇಕು. ಈಗಿನ ಸಾರ್ವಜನಿಕ ಜೀವನದ ಆಗು ಹೋಗುಗಳು ಏನಿದ್ದಾವೆ, ರಾಜಕೀಯ ಪರಿಸ್ಥಿತಿಗಳು ಏನಿದ್ದಾವೆ, ದಲಿತ ಸಮುದಾಯದ ಪರಿಸ್ಥಿತಿ ಏನಿದೆ, ಸರ್ಕಾರದ ಎಲ್ಲ ಯೋಜನೆಗಳು ಕಾರ್ಯಕ್ರಮಗಳು ಎಲ್ಲರಿಗೂ ತಲುಪ್ತಾ ಇದ್ದಾವ ಅಥವಾ ಅಧಿಕಾರಿಗಳ ಹಂತದಲ್ಲೇ ನಿಂತು ಹೋಗ್ತಾ ಇದ್ದಾವ, ಮೇಲ್ವರ್ಗ ಅಂತ ಏನು ಕರಿತೀವಲ್ಲ ಅವರು ನೋಡುವಂಥ ನೋಟ ಏನಾದರೂ ಬದಲಾವಣೆ ಆಗಿದೆ, ಎಲ್ಲದರ ಬಗ್ಗೆ ನಿಮ್ಗಳಿಗೂ ಮುಂದೆ ಧ್ವನಿ ಬರಲಿ ಅಂತೇಳಿ ಇವತ್ತು ಈ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಇರ್ತಕ್ಕಂಥ ಹೆಚ್ಚು ಕಮ್ಮಿ ಎಲ್ಲರೂ ನಮ್ಮ ಪರಿಚಯಸ್ಥರು, ಬಂಧುಗಳೇ ಇಲ್ಲ. ಡಾಕ್ಟರ್ ಮುರಳೀಧರಿರಲಿ, ಭರ್ತ ಆಗಲಿ, ಎಲ್ಲರೂ ನಮ್ಮ ಊರ ಕಡೆಯವರು, ಹೊದಗಿರಿ ಕಡೆಯವರು. ಈ ಕಾರ್ಯಕ್ರಮ ಬರೀ ಒಂದ್ಸರಿ ವರ್ಷಕ್ಕೆ ಒಂದು ಜಾಗದಲ್ಲಿ ಆಗೋ ಬದಲು ಪ್ರತಿ ಹಳ್ಳಿಯಲ್ಲೂ, ಈಗ ನಮ್ಮ ಮನೆಗೆ ಪ್ರತಿದಿನ ಬರ್ತಾರೆ. DSS ಅಂತ ಹೇಳ್ಕೊಂಡು, ಭೀಮಸೇನೆ ಅಂತ ಹೇಳ್ಕೊಂಡು ಏನೇನೋ ಹಾಕೊಂಡು ಬರ್ತಾರೆ. ಈ ಹೇಗೆ ಆಗ್ಬಿಟ್ಟಿದ್ದಾವೆ ಅಂತ ಹೇಳಿದರೆ
ನಿಮ್ಮಂಥವ್ರು ನಿಜವಾಗ್ಲೂ ಯಾರು ಶ್ರಮ ವಹಿಸ್ತೀರ, ಪ್ರಾಮಾಣಿಕವಾಗಿ ಕೆಲಸ ಮಾಡಿಸ್ತೀರ, ಅವ್ರನ್ನೂ ನಮಗೀಗ ನಂಬಿಕೆ ಹೋಗೋ ಪರಿಸ್ಥಿತಿ ಉದ್ಭವ ಆಗಿದೆ. ಆ ಥರ ಮಾಡ್ಕೋಬೇಡ್ರಿ. ನನಗೆ ಡಾಕ್ಟ್ರ್ ನೋಡಿದ ಮೇಲೆ ಒಂಥರ ನನಗೆ ಅಭಿಮಾನ ಬಂತು, ಧೈರ್ಯ ಬಂತು. ಇದು ಒಳ್ಳೆ ಕೆಲಸ ತಾವು ಮಾಡಿ ನೋಡಬೇಕು ಅಂತಲೇ ನಾವು ಬಂದೇ ಇದ್ವಿ. ನೋಡೋಣ ನೀವು ಏನು ಮಾಡ್ತಾ ಇದ್ದೀರಾ, ಶಿಬಿರ ಇದು ಸಮರ್ಪಕವಾಗಿ ನಡೀತಾ ಇದೆಯಾ, ಕೈ ಹಿಡಿಬೋದಾ, ಇದಿಷ್ಟು ನಿಂತು ಹೋಗಬಾರ್ದು. ಕನ್ಸಿಸ್ಟೆನ್ಸಿ ನಿರಂತರವಾಗಿ ನಡೀತಾ ಇರಬೇಕು. ಸರ್ಕಾರ ಇರೋದು ನಮಗೋಸ್ಕರ ಇರೋದು. ಅದರಲ್ಲಿರೋ ಖಜಾನೆ ಆಗಿ ಅಲ್ಲಿರೋ ಸ್ಕೀಮ್ಗಳು, ಪ್ರೋಗ್ರಾಮ್ಗಳು ನಮಗೋಸ್ಕರ ಇರೋಂಥ ಬರೀ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ನೀವುಗಳು ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಬೇಕು. ಅಥವಾ ಬರೀ ಏಜೆಂಟ್ಗಳು, ಆಫೀಸರ್ಸ್ಗಳು ಅಷ್ಟಕ್ಕೆ ನಿಂತು ಹೋಗಬಾರ್ದು ಅಂತೇಳಿ. ಹಾಗೆಯೇ ನಿಮ್ಮ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಬಗ್ಗೆ ನನಗೆ ಬೇರೆದ್ರ ಬಗ್ಗೆ ಆಸಕ್ತಿ ಇಲ್ಲ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಎಂಥದೇ ಸಮಸ್ಯೆಗಳಿದ್ರೆ ನಾವು ಹಾಲಪ್ಪ ಪ್ರತಿಷ್ಠಾನದಿಂದ ನಾವಿದ್ದೀವಿ, ನಿಮ್ಮ ಜೊತೆ ಕೈ ಹಿಡಿತೀವಿ. ನಿಮ್ಮ ಮಕ್ಕಳ ಜೊತೆಗೆ ನಾವು ಇರ್ತೀವಿ. ನಿಮ್ಮ ಸಂಘಟನೆ ಯಾವುದೇ ಸಂಕಷ್ಟಗಳಿಗೆ ನಮ್ಮ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ಸದಾ ನಿಲ್ತೀವಿ ಅಂತೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಆಮೇಲೆ ನೀವು ಏನು ಅಲ್ಲಿ ಚೊಕ್ಲಿ ಬಿಟ್ಟು ಬರೋಂಥದ್ದೇನು ಆಗಿಲ್ಲ. ಯಾಕೆ ಬಿಟ್ಟು ಬರ್ಬೇಕಲ್ಲಿ? ಇದು ಶ್ರೀಮಠದ ಕಲ್ಯಾಣ ಮಂಟಪ ಆದ್ರೂ ಬೇಡ ಅಂಥದ್ದು ಏನು ಆಗಿಲ್ಲ. ಧೈರ್ಯವಾಗಿ ಎಲ್ಲ ಕಡೆನೂ ನೀವುಗಳೇ ಪಾಠ ಮಾಡ್ತೀರ ಶಿಬಿರದಾಗೆ. ನಾನು ಇಲ್ಲ ಸ್ವಚ್ಛತೆ ಬೇರೆ ಗೊತ್ತಾಯ್ತು. ಗಟ್ಟಿಯಾಗಿರ್ಬೇಕು. ಇನ್ನೊಬ್ಬರಿಗೆ ತಲೆ ತಗ್ಸೋಂಥ ಕೆಲಸಗಳು ನಾವು ಯಾವತ್ತೂ ಮಾಡೋದು ಇಲ್ಲ. ನೀವುಗಳು ಮಾಡಬೇಡ್ರಿ. ಮತ್ತೊಮ್ಮೆ ನಿಮ್ಮ ಸಂಘಟನೆ ಜೊತೆ, ಅದರಲ್ಲೂ ನಿಮ್ಮ ಮಕ್ಕಳ ಜೊತೆ ಶೈಕ್ಷಣಿಕ ವಿದ್ಯಾಭ್ಯಾಸದ ಜೊತೆ ನಾವು ಹಾಲಪ್ಪ ಪ್ರತಿಷ್ಠಾನದಿಂದ ಸದಾ ಇರ್ತೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲಿಗೆ ಬಂದಿದ್ದಾರೆ. ಇದು ಕಾರ್ಯಕ್ರಮ ಸದಾ ನಡೀಲಾಪ ತುಮಕೂರಿನಲ್ಲಿ. ಡಾಕ್ಟ್ರಿಗೆ ನಾನು ಮತ್ತೊಮ್ಮೆ ಮನವಿ, ನಿಮ್ದು ಏನೇ ಚಟುವಟಿಕೆ ಇದ್ರು ನಮ್ಮದು ಕಿಂಚಿತ್ ಸೇವೆ ಇದ್ದೇ ಇರ್ತದೆ. ಸದಾ ನಮ್ಮನ್ನು ಬಳಕೆ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಆ್ಯಕ್ಟಿವಿಟೀಸ್ಗೆ ನಾವು ಹೆಗಲು ಕೊಡ್ತೀವಿ ಅಂತೇಳಿ ತಮಗೆಲ್ರಿಗೂ ಭೀಮ ವಂದನೆಗಳನ್ನ ತಿಳಿಸಿ ನಮ್ಮ ಪ್ರತಿಭಾ ಪುರಸ್ಕಾರ ಮಧುಗಿರಿ ಮುಗಿದು ಕೊರಟಗೆರೆ ಗ್ರೌಂಡಲ್ಲಿದೆ. ಅಲ್ಲಿಗೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿ ಕ್ಷಮೆ ಕೋರಿ ಮುಂದಿನ ಬಾರಿ ನಿಮ್ಮ ಫಂಕ್ಷನ್ಗಳಿಗೆ ನಾನು ತಪ್ಪಿಸೋದಿಲ್ಲ, ಇರ್ತೀವಿ ಅಂತ ಹೇಳಿ ನಮಗೆಲ್ಲರಿಗೂ ಮತ್ತೊಮ್ಮೆ ಜನಧ್ವನಿ ಪತ್ರಿಕೆ ಸಂಪಾದಕ BM ಮಂಜುನಾಥ್ ಬಿದಲೋಟಿ ಕೊರೆಂಗಾವ್ ಯುದ್ಧ ಮತ್ತು ಆಧುನಿಕ ಯುಗದಲ್ಲಿ ಮಾಧ್ಯಮಗಳ ಪಾತ್ರ ಕುರಿತು ವಿಚಾರ ಮಂಡಿಸಿದರು. ಮಧ್ಯಾಹ್ನದ ವಂದನೆಗಳು. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾನು ಗತಿಸಿ ಹೋಗಿರ್ತಕ್ಕಂಥ, ಅಳಿದು ಹೋಗಿರ್ತಕ್ಕಂಥ, ಮೂತು ಹಾಕಿರ್ತಕ್ಕಂಥ ಇತಿಹಾಸದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ನಿಮ್ಗೆ ಅರ್ಥ ಆಗಿರಬೇಕು, ಯಾವುದು ಗತಿಸಿ ಹೋಗಿದ್ದಾರೆ, ಯಾವುದನ್ನು ಮುಚ್ಚಿ ಹಾಕಿದ್ದಾರೆ, ನಿಮ್ಮ ಮಕ್ಕಳಿಗೆ ಆ ಒಂದು ಅಸ್ಪೃಶ್ಯರ ಯುದ್ಧದ ಬಗ್ಗೆ ಗೊತ್ತಿಲ್ಲದಂತೆ ಮುಚ್ಚಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ನನ್ನ ಭಾವನೆ. ಭೀಮಾ ಕೊರೆಂಗಾವ್ ಮಹಾರಾಷ್ಟ್ರದ ಮುಂಬೈ ಪ್ರಾಂತ್ಯದ ಪುಣೆ ಜಿಲ್ಲೆಯ ಸಿರೂರು ತಾಲೂಕಿನ ಭೀಮಾ ನದಿಯ ತಟದಲ್ಲಿದೆ. ಅಂದರೆ ಕೊರೆಂಗಾವ್ ಅಂದರೆ ಕೊರೆ ಅಂದರೆ ತಟ, ಯಾವುದೇ ಒಂದು ನದಿ ಸಮುದ್ರ ತೀರದ ಒಂದು ತಟನ ಕೊರೆ ಅಂತ ಕರೀತಾರೆ. ಗಾವ್ ಅಂದರೆ ಗೊತ್ತಿರಬೇಕು, ಹಿಂದಿ ಭಾಷೆಯಲ್ಲಿ ಗಾವ್ ಅಂದರೆ ಹಳ್ಳಿ ಅಂತ. ಕೊರೆಂಗಾವ್ ಅಂದರೆ ತಟದ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಅಸ್ಪೃಶ್ಯರು ವಿಜಯ ಟಪಾಕೆಯನ್ನು ಹಾರಿಸಿದಂತಹ ಒಂದು ಸ್ಥಳ ಭೀಮಾ ಕೊರೆಂಗಾವ್ ಪಕ್ಕದಲ್ಲಿ ವಧು ಭದ್ರಕ್ ಅಂತಕ್ಕಂಥ ಸ್ಥಳದಲ್ಲಿ
ಅಸ್ಪೃಶ್ಯ ಯೋಧರ ಒಂದು ಸ್ಮರಣಾರ್ಥವಾಗಿ ನಿರ್ಮಿಸ್ತಕ್ಕಂಥ ಸ್ತೂಪಕ್ಕೆ ಒಂದು ಸಂಭ್ರಮಾಚರಣೆ ದಿನ ಜನವರಿ 1, 1818 ಪ್ರಾರಂಭ ಆಗ್ತದೆ. ಅಂದರೆ ಮುಂಬೈ ಪ್ರಾಂತ್ಯದಲ್ಲಿ ಪೇಶ್ವೆಯರ ಆಳ್ವಿಕೆ ತುಂಬ ಚೆನ್ನಾಗಿತ್ತು. ಈಗೇನು ಬಲಾಢ್ಯ ರಾಜಕೀಯರು ಯಾವ ರೀತಿ ಅಸ್ಪೃಶ್ಯರನ್ನು ತುಳಿತಾ ಇದ್ದಾರೆ ಆ ಲೆಕ್ಕದಲ್ಲಿ ಆಗ ಪೇಶ್ವೆಯರ ಆಡಳಿತ ಇತ್ತು. ಪೇಶ್ವೆಯರು ಅಂದರೆ ಬ್ರಾಹ್ಮಣರು. ಇಲ್ಲಿ ಯಾರಾದರೂ ಇದ್ದರೆ ಬ್ರಾಹ್ಮಣರದ್ದೇ ದಯವಿಟ್ಟು ನನ್ನನ್ನು ಬೈಕೊಂಬೇಡಿ, ಅನ್ಯತಾ ಭಾವನೆ ಬಾಯಿಸಬೇಡಿ. ಅವ್ರು ಮಾಡಿರ್ತಕ್ಕಂಥ ಒಂದು ಅನ್ಯಾಚಾರಕ್ಕೆ ಅನಾಚಾರಕ್ಕೆ ಇವತ್ತು ನಾನು ಅವ್ರನ್ನ ಬೈಬೇಕಾಗಿ ಬಂದಂಥ ಒಂದು ಸಂದರ್ಭ ಇದೆ. ಅಂದರೆ ಭೀಮಾ ಕೊರೆಂಗ್ ಅವರಲ್ಲಿ ಅಸ್ಪೃಶ್ಯರು 80% ಅಸ್ಪೃಶ್ಯರಿದ್ದರು, ಇನ್ನು 20% ಪೇಶ್ವೆಯರಿದ್ದರು. ಆದರೆ ದಿನ ಕಳೆದಂತೆ ಪೇಶ್ವೆಯರ ದರ್ಬ ಜಾಸ್ತಿ ಆಗುತ್ತೆ. ಅಸ್ಪೃಶ್ಯರು ಎಲ್ಲೋ ಒಂದು ಕಡೆ ಮೂಲೆ ಗುಂಪಲ್ಲಿ ಕೂತ್ಕೊಳ್ಳೋಂಥ ಸಂದರ್ಭ ಬರುತ್ತೆ. ಅಂದರೆ ಹಾಗೆ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು, ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು. ಇದು ಎಷ್ಟು ಸತ್ಯ ಅಂದರೆ ನಿಜವಾಗ್ಲೂ ಖಂಡಿತ ಇದೊಂದು ಕಟ್ಟು ಸತ್ಯ. ಮೊದಲು ನಮ್ಮ ಮಾದಿಗ ಸಮುದಾಯದ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು. ಆ ವಿದ್ಯಾಭ್ಯಾಸವನ್ನು ಮರೆಮಾಚಬೇಕು ಅಂತಲೇ ಗತಿಸಿ ಹೋದಂಥ ಇತಿಹಾಸವನ್ನು ಪಠ್ಯಕ್ರಮಗಳಲ್ಲಿ ಇಡ್ತಾ ಇಲ್ಲ. ಯಾಕೆ ಇಡ್ತಾ ಇಲ್ಲ? ಈಗ ಮುಂಬೈ ಪ್ರಾಂತ್ಯದಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಮರಾಠರ ಕದನಗಳು ನಡೀತವೆ. ಮೊದಲ ಮರಾಠರ ಯುದ್ಧ, ಎರಡನೇ ಮರಾಠರ ಯುದ್ಧ, ಈಗೆಲ್ಲ ಯುದ್ಧಗಳಾಗ್ತವೆ. ಅಂಥ ಯುದ್ಧಗಳನ್ನೆಲ್ಲ ಕೂಡ ಪಠ್ಯಕ್ರಮದಲ್ಲಿ ಇಟ್ಟಿದ್ದಾರೆ. ಆದರೆ ಕೊರೆಂಗಾವ್ ಯುದ್ಧವನ್ನು ಯಾಕೆ ಪಠ್ಯಕ್ರಮದಲ್ಲಿ ಇಟ್ಟಿಲ್ಲ? ಇದನ್ನು ನೀವು ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದಾಗ ನನಗೆ ಅರ್ಥ ಆಗ್ತದೆ. ಇಷ್ಟೇ, ಇಲ್ಲಿ ಇನ್ನೇನು ಬೇರೆ ವಿಧವಾದಂಥ ಆಲೋಚನೆ ಬ್ರಾಹ್ಮಣರಲ್ಲಿ ಇರಲಿಲ್ಲ. ದಲಿತರು ಅಸ್ಪೃಶ್ಯರು ಮುಂದೆ ಬರಬಾರ್ದು. ನಾವು ಬ್ರಾಹ್ಮಣರು ಮಾಡಿರ್ತಕ್ಕಂಥ ಅನಾಚಾರಗಳನ್ನು ಅಸ್ಪೃಶ್ಯರ ಮಕ್ಕಳು ಓದಬಾರ್ದು, ತಿಳ್ಕೋಬಾರ್ದು. ತಿಳ್ಕೊಂಡ್ರೆ ನಮಗೆ ಹುಡುಗಾರಿಲ್ಲ ಅಂತಕ್ಕಂಥ ಮಾತನ್ನು ಅವರು ಅರಿತು ಪಠ್ಯಕ್ರಮದಲ್ಲಿ ಇಟ್ಟಿಲ್ಲ ಅಂತಕ್ಕಂಥದ್ದನ್ನು ನೀವು ಅರ್ಥಕೋಬೇಕಾಗ್ತದೆ. ಪೇಶ್ವೆಯವರು ಅಂದರೆ ಅಯೋಗ್ಯ ಬ್ರಾಹ್ಮಣರು ಅಂತ ನನ್ನ ಭಾವನೆ. ಅಯೋಗ್ಯ, ಈಗ ಅದನ್ನೇ ಹೇಳಿದ್ರೆ ನಾನು ಬೈಬೇಕಾದ ಸಂದರ್ಭ ಬರುತ್ತೆ ಅಂತ. ಅಯೋಗ್ಯ ಬ್ರಾಹ್ಮಣರು ಅಂದರೆ ಅಲ್ಲಿ ಅಸ್ಪೃಶ್ಯರು ಹೆಣ್ಣು ಮಕ್ಕಳು ಇವತ್ತು ನೋಡಿರ್ಬೇಕು ನೀವು. ಇತಿಹಾಸದಲ್ಲಿ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಮಹಾರ್ ಜನಾಂಗ ಇದ್ರು. ಮಹಾರ್ ಅಂದರೆ ಏನು? ಮಹಾರ್ ಜನಾಂಗಕ್ಕೆ ಮಾದಿಗರು ಒಬ್ಬರೇ ಬರ್ತಾರಾ? ಖಂಡಿತ ಇಲ್ಲ. ಮಾದಿಗರು ಬರ್ತಾರೆ, ಒಲೆಯವರು ಬರ್ತಾರೆ, ಲಂಬಾಣಿಸ್ ಬರ್ತಾರೆ, ವಡ್ರು ಬರ್ತಾರೆ. ಅಂದರೆ ಅನ್ಟಚಬಲ್ಸ್ ಅಸ್ಪೃಶ್ಯರು ಏನಿರ್ತಾರೆ ಇವರೆಲ್ಲರೂ ಕೂಡ ಮಹಾರ್ ಜನಾಂಗಕ್ಕೆ ಸೇರಿದವರು. ಅಂದರೆ ನೀವು ಕೇಳಿರ್ಬೇಕು, ಮಹಾರ್ ಜನಾಂಗದವರು ದೃಢಕಾಯ ಶಕ್ತಿಯುಳ್ಳ ದೇಹವನ್ನು ಇಟ್ಕೊಂಡಿರ್ತಕ್ಕಂಥ ಜನ. ಅಷ್ಟೇ ಬುದ್ಧಿವಂತರು, ತಪಸ್ವಿಗಳು, ಜ್ಞಾನವಂತರು. ಅಂಥ ಜನಾಂಗವನ್ನು ತುಳಿದಿದ್ದಾರೆ ಅಂದರೆ ಅಂಬೇಡ್ಕರ್ ಮಾತಾಡ್ತಾರೆ. ಯಾವಾಗ 1927 ಇಸ್ವಿಯಲ್ಲಿ ಲಂಡನ್ನಲ್ಲಿ ಕೂತ್ಕೊಂಡು ಒಂದು ಪುಸ್ತಕವನ್ನು ನೆನಪು ಹಾಕ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಬೆಳೀತದೆ, ನನ್ನ ಜನ ದಡ್ಡರಲ್ಲ, ನನ್ನ ಜನ ಮೂಢರಲ್ಲ, ನನ್ನ ಜನ ಬುದ್ಧಿವಂತರು. ನನ್ನ ಜನದ ಕೈಗೆ ಫಿರಂಗಿಗಳು, ಬಂದೂಕುಗಳು, ಆಯುಧಗಳನ್ನು ಕೊಟ್ಟಿದ್ದರೆ ಭಾರತ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಅರ್ಥ ಮಾಡ್ಕೋಬೇಕು, ಅಸ್ಪೃಶ್ಯರು ಮಹಾರ್ ಜನಾಂಗದವರು ಎಷ್ಟು ಬುದ್ಧಿವಂತರು ಅಂತಕ್ಕಂಥದ್ದನ್ನು ಅರ್ಥಕೊಳ್ಬೇಕಾಗಿದೆ ನಾವು. ಪೇಶ್ವೆ ಆಡಳಿತ ಇದ್ದಾಗ ಅಸ್ಪೃಶ್ಯರು ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಆಚೆ ಬರುವಂತಿರಲಿಲ್ಲ. ಬಹಳ ನೋಡಿದ್ದಾರೆ ಅಸ್ಪೃಶ್ಯರು.
ಅದೇನು ಕಡಿಮೆ ಅವ್ರು ಉಂಡಿರ್ತಕ್ಕಂಥ ನೋವು ಅಂದರೆ ಕಡಿಮೆ ಮಾತಲ್ಲ, ಆಚೆ ಬರುವಂತಿರಲಿಲ್ಲ. ಮಧ್ಯಾಹ್ನದ ಬಿಸಿಲಲ್ಲಿ ಮಾತ್ರ ಆಚೆ ಬರಬೇಕಿತ್ತು. ಮತ್ತೆ ಅವರು ಎಂಗಲನ್ನು ಉಗಿಯುವಂಥ ಹೂಗಳನ್ನು ಉಗಿಯೋಗಿರಲಿಲ್ಲ. ಒಂದು ಬಾಯಿಗೆ ಮೊಳಕೆ ಕಟ್ಕೊಂಡು ಈಚೆ ಬರಬೇಕಾಗಿತ್ತು, ಹಿಂದಗಡೆ ಪರ್ಗೆ ಕಟ್ಕೊಂಡು ಈಚೆ ಬರಬೇಕಾಗಿತ್ತು. ಇವರು ಮಹಾರ್ ಜನಾಂಗದವರು, ಇವರು ಮಾದಿಗರು, ಅಸ್ಪೃಶ್ಯರು ಅಂತ ಗೊತ್ತಾಗಲಿ ಅಂತ ಕೈಗೆ ಕರಿ ದಾರ, ಕಪ್ಪು ದಾರವನ್ನು ಕಟ್ಕೊಂಡು, ಒಂದು ಕೋಲನ್ನು ಹಿಡ್ಕೊಂಡು, ಗಂಟೆ ಕಟ್ಕೊಂಡು ಸಾಂಬೋಳಿಯ ಅಂತ ಹೇಳ್ಕೊಂಡು ಬರಬೇಕಿತ್ತು. ಯಾಕಂದರೆ ಇವರು ಅಸ್ಪೃಶ್ಯರು, ಅನ್ಟಚಬಲ್ಸ್ ಅಂತ ಪೇಶ್ವೆಗಳಿಗೆ, ಅಯೋಗ್ಯ ಬ್ರಾಹ್ಮಣರಿಗೆ ಗೊತ್ತಾಗಬೇಕಿತ್ತು. ಆಗ ಅವರು ಇವ್ರು ಬರ್ತಾ ಇದ್ದಾರೆ ಅಂತ ಕಲ್ಲು ತಗೊಂಡು ಹೊಡಿತಾ ಇದ್ರಂತೆ ತಲೆಗೆ. ಅಂಥ ಒಂದು ನೋವುಗಳನ್ನು ಉಂಡು 1818ರಲ್ಲಿ ಈ ಒಂದು ಮಹಾರ್ ಜನಾಂಗದವರು ಪೇಶ್ವೆಯರ ವಿರುದ್ಧ ಹೋರಾಟ ಮಾಡಿ ಗೆದ್ದಂಥ ಜನವರಿ 1ನೇ ತಾರೀಕು 1818 ಜನವರಿ 1ರಂದು ವಿಜಯ ಪತಾಕೆಯನ್ನು ಹಾರಿಸ್ತಾರೆ. ಆ ಒಂದು ದಿನವನ್ನು ಇವತ್ತು ನಾವು ದಡ್ಡರು, ಅಂದರೆ ಭಾರತೀಯರು ದಡ್ಡರು ಅಂತ ನನ್ನ ಭಾವನೆ. ಹೊಸ ವರ್ಷ ಸಂಭ್ರಮಾಚರಣೆ ಅಂತ ಆಚರಣೆ ಮಾಡ್ತಾರೆ. ಹೊಸ ವರ್ಷ ಖಂಡಿತ ನಮ್ಮದಲ್ಲ, ಅದು ದಲಿತರು ಗೆದ್ದಿರ್ತಕ್ಕಂಥ ಒಂದು ದಿನ. ಎಲ್ಲ ಒಂದು ಕಡೆ ಕೇಕ್ ಕಟ್ ಮಾಡಿಬಿಟ್ಟು ಹೊಸ ವರ್ಷ ಆಚರಣೆ ಮಾಡಿದ್ವಿ. ಹ್ಯಾಪಿ ಬರ್ಡೇ ಅದೆಂಥದ್ದು ಹೊಸ ವರ್ಷ ಕರೀತಾರೆ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ತಪ್ಕೊಂಡು ಮುತ್ಕೊಟ್ಕೊಂತಾರೆ. ಇವರು ಯಾರೋ ಬ್ರಾಹ್ಮಣರು ಮತ್ತೆ ಇನ್ನು ಉಳಿದ ಮೇಲ್ವರ್ಗದವರು. ಅದಲ್ಲ ಹೊಸ ವರ್ಷ ಸಂಭ್ರಮಾಚರಣೆ. ಈ ಒಂದು ಕೋರೆಂಗಾವ್ ಯುದ್ಧದಲ್ಲಿ ಬರೀ 500 ಜನ ಮಹಾರ್ ಸೈನಿಕರು 28,000 ಬ್ರಾಹ್ಮಣ ಸೈನಿಕರನ್ನು ಒಡೆದು ಉಳಿಸಿದ, ಜಾಡಿಸಿ ಒದ್ದು ಓಡಿಸಿದ ದಿನವಾಗಿದೆ. ಅಂಥದ್ದನ್ನು ಅರಿಯಬೇಕಾಗಿದೆ ಬಂಧುಗಳೇ. ಅಂದರೆ ನೋಡಿ, ಆವಾಗ ಮನುಶ್ರುತಿ ಕಾನ್ಸ್ಟಿಟ್ಯೂಷನ್ ಅಂದರೆ ಮನು ಸಂವಿಧಾನ ಬಾಲಾಢ್ಯವಾಗಿತ್ತು. ಅಂದರೆ ದಲಿತರನ್ನು, ಅಸ್ಪೃಶ್ಯರನ್ನು ಕಡೆಗಾಣಿಸಿಕೊಂಡು ಮಾಡ್ತಕ್ಕಂಥ ದಿನ. ಆಗ ಮಹಾರ್ ಜನಾಂಗದಲ್ಲಿ ಒಬ್ಬ ನಾಯಕ ಇರ್ತಾನೆ, ಸಿದ್ದನಾಕ ಅಂತಕ್ಕಂಥವ್ನು. ಆ ಸಿದ್ದನಾಕ ಹೋಗಿ ಪೇಶ್ವೆ ರಾಜರ 2ನೇ ಬಾಜಿರಾಯ್ ರವರನ್ನು ಕೇಳ್ತಾನೆ, ನಿಮಗೆ 27 ಪ್ರಾಂತ್ಯಗಳಿವೆ, ಒಂದು ಪ್ರಾಂತ್ಯ ನಮಗೆ ಬಿಟ್ಕೊಡಿ, ಅದನ್ನು ನಾವು ನಮ್ಮ ಸಾಮ್ರಾಜ್ಯಕ್ಕೆ ತೆಗೆಗೆ ತಗೊಂಡು ನಾವು ಆಡಳಿತ ಮಾಡ್ಕೊಂಡಿರ್ತೀವಿ ಅಂತಕ್ಕಂಥದ್ದನ್ನು ಈ ಸಿದ್ದನಾಕನು ಕೇಳ್ತಾನೆ. ಆಗ ನಗಾಡ್ತಾರೆ, ನೀವು ಅಸ್ಪೃಶ್ಯರು, ಅಂದರೆ ಮುಟ್ಟಬಾರ್ದಂಥ ಜನ, ನಿಮ್ಮ ನೆರಳನ್ನು ಸೋಕಿದರೆ ನಾವು ಸಹಿಸಲ್ಲ, ಅಂಥವ್ರಿಗೆ ನಿಮಗೆ ಪ್ರಾಂತ್ಯ ಬಿಟ್ಕೊಡ್ತೀವಿ ಅಂತ ನಗಾಡ್ತಾರೆ. ಅಂಥ ಸಂದರ್ಭದಲ್ಲಿ ಸಿದ್ದನಾಕ ಒಂದು ಷರತ್ತು ತಗೋತಾನೆ, ನಿಮಗೆ ಅಂತ್ಯಕಾಲ ಒದಗಿ ಬಂದಿದೆ, ನಾವು ಏನಾದರೂ ಮಾಡಿ ಮಾತ್ರ ಹೋರಾಟ ಮಾಡಿ ನಿಮ್ಮ ಸೈನ್ಯವನ್ನು ಉಳಿಸ್ತೀವಿ ಅಂತಕ್ಕಂಥದ್ದನ್ನು ಅವತ್ತು ಚಾಲೆಂಜಾಗಿ ತಗೊಂಡಂಥ ಸಿದ್ದನಾಕ ಒಂದು ಎಲ್ಲ ಇರ್ತಕ್ಕಂಥ ಮಹಾರ್ ಜನಾಂಗವನ್ನು ಒಗ್ಗೂಡಿಸಿ 500 ಜನದ ಒಂದು ಸೇನೆಯನ್ನು ಕಟ್ತಾನೆ. ಅಂದರೆ ಮಹಾರ್ ರೆಜಿಮೆಂಟ್ ಆಫ್ ಇಂಡಿಯಾ ಇನ್ ಬಾಂಬೆ ಅಂತ ಕಟ್ತಾರೆ. ಮುಂಬೈಯಲ್ಲಿ ಇವತ್ತು ಕೂಡ ಮಹಾರ್ ರೆಜಿಮೆಂಟ್ ಅಂತ ಇದೆ. ಮಹಾರ್ ರೆಜಿಮೆಂಟ್ ಅಂದರೆ ಅಲ್ಲಿ ಮಹಾರ್ ಜನಾಂಗ ಏನಿದೆ ಅಲ್ಲಿರ್ತಕ್ಕಂಥ ಸೈನಿಕರು ಅಲ್ಲದೆ ಇಡೀ ಕರ್ನಾಟಕದ ಎಲ್ಲ ಜಾತಿಯ ಜನಗಳಲ್ಲೂ ಕೂಡ ಮಹಾರ್ ರೆಜಿಮೆಂಟ್ನ ಕೆಲಸ ಮಾಡ್ತಾರೆ. ಅಂದರೆ ಇವತ್ತು ನಾವು ಯಾರು ಕೂಡ ಆಳುಗಳಲ್ಲ, ನಾವೇ ರಾಜರು ಅಂತಕ್ಕಂಥ ಮಾನಭಾವನೆಯನ್ನು ಮಹಾರ್ ಜನಾಂಗದವರು ಮಾದಿಗರು ಹಚ್ಕೊಳ್ಳಬೇಕಿದೆ. ಬಂಧುಗಳೇ, ಇವತ್ತು ಯಾವುದೇ ರಾಜಕೀಯ ಪಕ್ಷಕ್ಕೆ ಯಾರೂ ಕೂಡ ತಲೆ ಬಾಗಬೇಡಿ. ನಿಮಗೆ ಒಂದು ಶಕ್ತಿ ಇದೆ, ನಮ್ಮ ಜನಾಂಗ ಏನಿದೆ ಮಾದಿಗ ಜನಾಂಗಕ್ಕೆ ಅಪಾರವಾದ ಒಂದು ಶಕ್ತಿ ಇದೆ, ತಾಕತ್ತಿದೆ. ನಾವು ಯಾರೂ ಕೂಡ ಚಿಕ್ಕವರಲ್ಲ, 6 ಅಡಿ 7 ಅಡಿ ಕಟೌಟ್ ಅಂತಾರಲ್ಲ, ಆ ಲೆಕ್ಕಕ್ಕಿರ್ತಕ್ಕಂಥ ಜನಾಂಗ. ಇವತ್ತು ನಾವು ಹೋರಾಟ ಮಾಡಬೇಕಂದ್ರೆ ನೋಡಿ, ಒಂದು ಮಾತಾಡ್ತೀನಿ, ಅಂಬೇಡ್ಕರ್ ಒಂದು ಮಾತಾಡ್ತಾರೆ, ನಮ್ಮ ಜನಾಂಗಕ್ಕೆ ಆತ್ಮಸ್ಥೈರ್ಯ ಹೊಂದಿದ್ದರೆ ಚೀನಾದ ಮಹಾಗೋಡೆಯನ್ನು ಕೂಡ ಎಡಗಾಲ ಒದ್ದು ಉಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಚೀನಾದ ಮಹಾಗೋಡೆಯನ್ನು ಕಡಿಮೆ ಇಲ್ಲ,
1587 ಲಕ್ಷ ಅಡಿ ಇದೆ. ಅಂತ ಗೋಡೆಯನ್ನು ಉರುಳಿಸೋಕೆ ತಾಕತ್ತು ಮಹಾರ್ ಜನಾಂಗಕ್ಕಿದೆ ಅಂದರೆ ನಾವು ಒಂದು ಈಗಿರ್ತಕ್ಕಂಥ ಒಂದು ಅಸ್ಪೃಶ್ಯನ ಹೊಡೆದಾಕ ಕೆಪಾಸಿಟಿ ಇಲ್ವಾ? ಇದೆಯಾ ಇಲ್ವಾ ನೀವೇ ಹೇಳಿ? ಇಲ್ವಾ? ಖಂಡಿತ ಇದೆ. ಇವತ್ತು ಯಾವುದೇ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಯಾವ ಪಕ್ಷವನ್ನು ನಂಬೇಡಿ. ಈಗ ಆಲ್ರೆಡಿ ಹೇಳಿದ್ರು ನಮ್ಮ ರಾಜ್ಯಾಧ್ಯಕ್ಷರು SIR ಬಗ್ಗೆ ಹೇಳಿದ್ರು. SIR ಅಂದರೆ ಮತವನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ನಾವು ಮೊದಲೇ ಅಂಬೇಡ್ಕರ್ ಕೇಳಿದ್ರು ನಮ್ಮ ಜನಾಂಗಕ್ಕೆ ಪ್ರತ್ಯೇಕ ಮತದಾನ ಕೊಡಿ, ಪ್ರತ್ಯೇಕ ಮತಗಟ್ಟೆಗಳನ್ನು ಕೊಡಿ ಅಂತಕ್ಕಂಥ ಮಾತನ್ನು ಕೇಳಿದ್ರು. ಅಂಥದನ್ನು ಕಿತ್ಕೊಳ್ಳೋಕ್ಕೆ, ಅದನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ, ಅದನ್ನು ಕಿತ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ RSS ಮತ್ತು BJP. ನಾನು ಯಾವುದೇ ಪಕ್ಷದ ವಿರೋಧಿ ಅಲ್ಲ, ನಾನು ಎಲ್ಲ ಪಕ್ಷದ ವಿರೋಧಿ. ನಾನು ಪತ್ರಕರ್ತ ಇದ್ದೀನಿ, ಎಲ್ಲ ಪಕ್ಷದ ವಿರೋಧಿ. ನನಗೆ ರಾಜಕೀಯನೇ ವಿರೋಧಿ. ಆದರೆ ನನ್ನ ಸಮುದಾಯ, ನನ್ನ ಜನದ ಪರ ಇರ್ತೀನಿ ನಾನು. ಬಂಧುಗಳೇ, ಮನು ಕಾನೂನು ಏನು ಹೇಳ್ತಿತ್ತು ಆಗ ಅಂದರೆ, ಈ 2ನೇ ಬಾಜಿರಾಯನ ಹತ್ರ ಸಿದ್ದನಾಕ ಅಂತಕ್ಕಂಥವ್ನು ಹೇಳ್ತಾನೆ, ನೀವಿರುವುದು ನಮ್ಮ ಸೇವೆಗಾಗಿ, ನಿಮ್ಮ ಹೆಂಗಸರು ಇರುವುದು ನಮಗೆ ಸುಖ ಪಡೋದಕ್ಕಾಗಿ ಅಂತ ಮಾತನ್ನು ಹೇಳ್ತಾನೆ. ಯೋಚನೆ ಮಾಡಿ, ಅಯೋಗ್ಯ ಬ್ರಾಹ್ಮಣರು ಮಾರು ಜನಾಂಗದವ್ರನ್ನ ಯಾವ ರೀತಿ ಬಳಸ್ಕೊಳ್ತಿದ್ರು ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಿ. ಇವತ್ತು ನೋಡಿ, ನಮ್ಮ ಒಂದು ಬಹುಜನ ಏನಿದ್ದೀವಿ, ಮಾರು ಜನಾಂಗ ಅಂದರೆ, ಮಾದಿಗ ಜನಾಂಗ ಅಂದರೆ ಕಡಿಮೆ ಜನಾಂಗ ಅಲ್ಲ, ಇದಲ್ಲ ನೋಡಿ. ಇದರ 90 ಪಟ್ಟು ಜನ ಜಾಸ್ತಿ ಸೇರಬೇಕು ನಮ್ಮ ಕಾರ್ಯಕ್ರಮಗಳಿಗೆ. ಇದನ್ನ ಹತ್ಕೋಬೇಕು. ಒಬ್ಬೊಬ್ಬರು 5-5 ಜನ ಕರ್ಕೊಂಬಂದ್ರೆ ಇವತ್ತು 500 ಜನ ಇರ್ತಾ ಇದ್ರು. ಹೌದಾ ಇಲ್ಲ? ಹೌದು ಕರ್ಕೊಂಬರಕ್ಕಾಗಿಲ್ಲ. 500 ಜನ ಇರ್ತಾ ಇದ್ರು. ಅಂತ ಬಹುಸಂಖ್ಯಾತರಾದ ನಾವುಗಳು ಇನ್ನೊಬ್ಬರಿಗೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಅಂದರೆ ಇದು ಒಂದು ಚಾಲೆಂಜಿಂಗ್ ಪ್ಲೇಸ್ ಇದು. ಹೌದಾ ಇಲ್ಲ? ಇದು ಕುರಂಗ ರಾಜರು, ಮಾದಿಗ ಜನಾಂಗದ ರಾಜ ಆಳ್ತಕ್ಕಂಥ ಇದು ಜಾಗ. ಇದು ಚಾಲೆಂಜಿಂಗ್ ಪ್ಲೇಸ್ ಇದು. ಅಂಥ ಜಾಗಕ್ಕೆ ನೀವು ಮಿನಿಮಮ್ 500 ಜನ ಕರೆತಂದಿದ್ರೆ ಇವತ್ತು ದಲಿತ ಸಮಾಜವನ್ನು, ಅಸ್ಪೃಶ್ಯರ ಸಮಾಜವನ್ನು ಕಟ್ತೀರಾ ಅಂತ ನಾನು ಕಂಠಾವಶ್ಯವಾಗಿ ಹೇಳ್ತಾ ಇದ್ದೆ. ಬಂಧುಗಳೇ, ನೀವು ಇನ್ನು ಮೊದಲೇ ಆದರೂ ಕೂಡ ನಮ್ಮ ದಲಿತ ಸಂಘರ್ಷ ಸಮಿತಿ ಯಾವುದೇ ಕಾರ್ಯಕ್ರಮ ಮಾಡಲಿ, ಮಿನಿಮಮ್ ಎಷ್ಟು ಜನ ಇರಬೇಕು? 500 ಜನ ಇರಬೇಕು. ನೀವು ಇವತ್ತೇ ನಿಮ್ಮ ಮನಸ್ಸಲ್ಲಿ ಇದನ್ನು ಗಟ್ಟಿಯಾಗಿ ಬೆಳೆಸ್ಕೋಬೇಕು. ಒಬ್ಬ ಸಿದ್ದನಾಕಿನ ನೇತೃತ್ವದಲ್ಲಿ 500 ಜನ ಸೈನಿಕರು 28 ಜನ ಸೈನಿಕರನ್ನು ಹೊಡೆದುಡಿಸಿದ್ದಾರೆ ಅಂದರೆ, ಇಲ್ಲ 28,000 ಜನ, 20,000 ಜನ ಅಶ್ವದಳ, 8,000 ಜನ ಕಾಲ್ದಳ ಸೇರಿ ಒಟ್ಟು 28,000 ಜನನ 500 ಜನ ರೆಜಿಮೆಂಟ್ ಸೈನಿಕರು ಹೊರದೋಡಿಸ್ತಾರೆ. ಇದನ್ನು ಹತ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ನೀವು ಸಂಘಟಿತ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥದ್ದು 3 ಅಂಬೇಡ್ಕರ್ ತತ್ವ ಏನಿದೆ ಅದನ್ನು ಪಾಲಿಸಿಕೊಂಡು ಇದನ್ನು ನಾನು ಈ ಒಂದು ತತ್ವವನ್ನು ಶಿರಾ ತಾಲೂಕಿನ ಸಂಘಟನೆ ನಾನು ಗಮನಿಸಿದೆ. ಖಂಡಿತವಾಗಲೂ ಅದನ್ನು ನೀವು ಪಾಲಿಸ್ತಾ ಇದ್ದೀರಾ. ಇದನ್ನೇ ಮುಂದುವರೆದು ನೀವು ನಿಮ್ಮದೇ ಆದಂಥ ನಿಮ್ಮ ಸಮುದಾಯದ ಒಂದು ಹೆಮ್ಮೆಯನ್ನು ಕೊಡ್ತೀರಾ ಅಂತಕ್ಕಂಥದ್ದು ನಾನು ಕಂಠಪಾಠವಾಗಿ ಹೇಳ್ತಾ ಇದ್ದೀನಿ. ಕೂತ್ಕಡೆ ಮಾತಾಡಿದ್ರಲ್ಲ ಅಂದ್ರೆ ಕಾಲ ಕೋರೆಂಗ ಕದನ 1818ರಲ್ಲಿ ನಡೆದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ನನ್ನ ಜನಾಂಗ ಇವತ್ತು ವಿಜಯ ಪತಾಕೆ ಹಾರಿಸಿದ್ದಾರೆ, ಗೆದ್ದಿದ್ದಾರೆ, ಇಡೀ ದೇಶದಲ್ಲಿ ಯಾರು ಮಾಡಿದಂಥ ಕಾರ್ಯವನ್ನು ಮಾಡಿದ್ದಾರೆ. ನಾನು ಆ ಸ್ಥಳಕ್ಕೆ ಹೋಗಿ ಒಂದು ಸ್ಮರಣೆಯನ್ನು ಮಾಡಬೇಕು. ಪ್ರತಿ ವರ್ಷ ಜನವರಿ 1ನೇ ತಾರೀಕು ಅಲ್ಲಿ ಹುತಾತ್ಮರಾದಂಥ ಮಹಾರ್ ಜನಾಂಗದ ಸೇನೆಯವರು ಹುತಾತ್ಮರಾದಂಥ ದಿನವನ್ನು ಸ್ಮರಣೆ ಮಾಡಬೇಕು ಅಂತಕ್ಕಂಥದ್ದು ಹೋಗಿ ಪ್ರತಿ ವರ್ಷ ಜನವರಿ 1 ಲಕ್ಷಾಂತರ ಜನ ಮಹಾರ್ ಜನಾಂಗದವರು ಸೇರಿ ಅಲ್ಲಿ ಆಚರಣೆ ಮಾಡ್ತಾರೆ. ಅವರಿಗೆ ಒಂದು 5 ನಿಮಿಷ ಎಲ್ಲರೂ ಕೂಡ ಮೌನಾಚರಣೆ ಆಚರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ.
ಜೈ 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 ಭೀಮ್. ಕೋರೆಗಾಂವ್ ಕದನದ ಬಗ್ಗೆ ನನಗೆ ತಿಳಿದಷ್ಟು ನಿಮಗೆ ಇಲ್ಲಿ ನಾನು ಮಂಡಿಸಿದ್ದೇನೆ. ಇನ್ನು ಆಧುನಿಕ ಯುಗದಲ್ಲಿ ಮಾಧ್ಯಮಗಳ ಪಾತ್ರ. ಆಧುನಿಕ ಯುಗ ಅಂದರೆ ಬೇರೆ ಯಾವುದಲ್ಲ, ಈಗ ನಡೀತಾ ಇರ್ತಕ್ಕಂಥ ಯುಗನೇ ಆಧುನಿಕ ಯುಗ. ಈ ಯುಗದಲ್ಲಿ ಮಾಧ್ಯಮಗಳು ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತವೆ ಅಂತಕ್ಕಂಥ ವಿಚಾರದಲ್ಲಿ ನಾನು ಮಾತಾಡ್ತೀನಿ. ಅಂದರೆ ಮಾಧ್ಯಮ ಅಂದರೆ ಏನು? ಮಾಧ್ಯಮ ಅಂದರೆ ಗೋಪ್ಯವಾದ ಸ್ಥಳದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು, ಈಗ ಉದಾಹರಣೆ ನಾವಿವತ್ತು ಏನು ಒಂದು ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಒಂದು ಕಾರ್ಯಕ್ರಮಗಳನ್ನು ಈಗೇನು ನೀವು ಬ್ಯಾಲೆಟ್ ಪೇಪರ್ ಯಾರಿಗೆ ಕೊಟ್ಟಿದ್ದೀರಾ ಅಂಥವ್ರಿಗೆ ಗೊತ್ತಿರುತ್ತೆ. ಚಿತ್ರದುರ್ಗದಲ್ಲಿ DSS ವತಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದರೆ ನೀವು ತಿಳಿಸದೇ ಇರ್ತಕ್ಕಂಥ ಜನರಿಗೆ ನಾವು ತಿಳಿಸ್ತೀವಲ್ಲ, ಅದು ಮಾಡ್ತಕ್ಕಂಥದ್ದೇ ಮಾಧ್ಯಮಗಳ ಪಾತ್ರ ಅಲ್ಲರಾ? ಹೌದು. ಈ ಮಾಧ್ಯಮಗಳು ಒಂದು ಹೇಳ್ತೀನಿ, ಅಂಬೇಡ್ಕರ್ ಒಂದು ಮಾತಾಡ್ತಾರೆ. ಯಾಕಂದ್ರೆ ಅಂಬೇಡ್ಕರ್ ಕೂಡ ಒಬ್ಬ ಪತ್ರಕರ್ತ. ಅಂಬೇಡ್ಕರ್ ಕೂಡ ಒಬ್ಬರು ಒಂದು ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿದರು. ಆ ಪತ್ರಿಕೆ ಮುಖಾಂತರ ದೇಶದ ದಲಿತ ಜನಾಂಗದ ಒಳ್ಳೆಯ ಕಾರ್ಯಗಳನ್ನು ಎತ್ತಿ ಹಿಡಿತಾ ಇದ್ರು. ಒಬ್ಬ ಪತ್ರಕರ್ತ ಯಾರಾದರೂ ರಾಜಕಾರಣಿಗಳಿಗೆ ಕಮಿಟ್ ಆಗಿದ್ದಾನೆ ಅಂದರೆ ಅಂಥ ಪತ್ರಕರ್ತನನ್ನು ನಂಬೇಡಿ, ಅವನು 100 ಜನ ಭಯೋತ್ಪಾದಕರಿಗೆ ಸಮ. ಹೌದಾ ಇಲ್ಲ? ಅಲ್ವರಾ? ಹೌದು, ಒಪ್ಕೋಬೇಕಂತ ಮಾತಾಡಿ. ಸಮಾಜ ಸೇವೆ ಮಾಡ್ತಕ್ಕಂಥ, ಜನಸೇವೆ ಮಾಡ್ತಕ್ಕಂಥ ಗುಣ ಇರ್ತಕ್ಕಂಥ ಪತ್ರಕರ್ತ ನಿಜವಾದ ಪತ್ರಕರ್ತರಾಗ್ತಾನೆ ಅಲ್ವರಾ? ಅಂಥ ಪತ್ರಕರ್ತರು ಆಧುನಿಕ ಯುಗದಲ್ಲಿ ಬೆರಳೆಣಿಕೆ ಅಷ್ಟೇ ಬಂಧುಗಳೇ. ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ಯಾರು ಕೆಲಸ ಮಾಡ್ತಾರೆ ಅವನು ನಿಜವಾದ ಪತ್ರಕರ್ತ. ಯಾಕಂದ್ರೆ ದೇಶದ ಮೊದಲ ಪತ್ರಕರ್ತ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್. ದೇಶದ ಮೊದಲ ಪತ್ರಕರ್ತ, ಅವರ ತುಣುಕುಗಳೇ ನಾವುಗಳು ಅಲ್ವರಾ? ಈಗ ಆಲ್ರೆಡಿ ಮನೆಗೊಬ್ಬ ಅಂಬೇಡ್ಕರ್ ಉತ್ಪತ್ತಿ ಆಗ್ತಾವನೆ ಅಂತಕ್ಕಂಥದ್ದನ್ನು ಯಾಕೆ ಹೇಳ್ತೀನಿ ಅಂದರೆ, ಆಗ್ತಾ ಇದ್ದಾರೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಮಾದಿಗ ಜನಾಂಗದಲ್ಲಿ, ಅಸ್ಪೃಶ್ಯ ಜನಾಂಗದಲ್ಲಿ ಇರ್ತಕ್ಕಂಥವ್ರು ಹೆಚ್ಚಿನದಾಗಿ ಪತ್ರಕರ್ತರು ನೋಡಿದ್ದೀರಾ? ಹಳ್ಳಿಯಲ್ಲಿ 3-4 ಜನ ರಿಪೋರ್ಟರ್ಗಳು ಇರ್ತಾರೆ ಅಲ್ವರಾ? ಈ ಒಂದು ಪತ್ರಕರ್ತ ಹುದ್ದೆ ಕೆಲಸ ಮಾಡ್ತಕ್ಕಂಥ ಅಷ್ಟು ಸಾಮಾನ್ಯದ ಹುದ್ದೆ ಅಲ್ಲ. ಈ ಒಂದು ಬಲಾಢ್ಯರ, ಮೇಲು ಜಾತಿಗಳ ರಾಜಕಾರಣಿಗಳ ಹಾವಳಿಯಲ್ಲಿ ಕೆಲಸ ಮಾಡ್ತೀವಲ್ಲ, ಅದು ಬೆಂಕಿಯ ಉಂಡೆ ಕಟ್ಕೊಂಡು ಕೆಲಸ ಮಾಡ್ದಂಗೆ. ಒಂದು ಹೇಳ್ತೀನಿ ಕೇಳಿ, ಇದೇ ಮಧುಗಿರಿ ತಾಲೂಕಲ್ಲಿ ನಾನು ವರದಿ ಮಾಡೋಕೆ ಹೋಗ್ತೀನಿ. ಎಲ್ಲಿಗೆ? ದೊಡ್ಡ ದಾಳವಾಟ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಹೋಗ್ತೀನಿ. ಅಲ್ಲಿ ಏನು ಒಂದು 20 ಜನ ಸೇಂದಿ ಕುಡಿದು ಅಸ್ವಸ್ಥರಾಗ್ತಾರೆ. ಅದನ್ನು ನಾನು ಜನಕ್ಕೆ ತೋರಿಸೋ ವಿಚಾರವಾಗಿ ನಾನು ಹೋಗ್ತೀನಿ. ನನ್ನ ಮೇಲೆ ಹಲ್ಲೆ ಆಗುತ್ತೆ, ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ, ಹೊಡಿತಾರೆ, ಫೋನ್ಗಳು ಕಿತ್ಕೊಂಡು ಹೊಡೆದಾಕ್ತಾರೆ. ಯೋಚನೆ ಮಾಡಿ. ಅಂದಾಗ ನಾವು ಬಲಾಢ್ಯ ರಾಜಕೀಯ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡಬೇಕಾ? ಮಾತಾಡಿ. ಈಗ ತಾನೇ ಊಟ ಮಾಡ್ಕೊಂಡು ಬಂದಿದ್ರೆ ಯಾಕೆ ಮಾತಾಡ್ತಿರಲ್ಲ? ಹೇಳಿದಾರಲ್ಲ, ಮಾಡಿದ್ದಾರೆ, ಅವ್ರಿಗೆ ಇನ್ವಾಲ್ವ್ ಆದಂಗಲ್ವಾ? ಅವ್ರ ಕೈ ಕೇಳೋದು ಗುಲಾಮರಾಗಬೇಕು ನಾವು. ಅವ್ರು ಏನು ಹೇಳಿದ್ರು ಮಾಡಬೇಕು. ಎಲ್ಲ ಅವ್ರು ಹೇಳಲ್ಲ, ನಿಮ್ಮ ಹೆಣ್ಮಕ್ಳು ನಮ್ಮ ಸೇವೆ ಮಾಡೋಕ್ಕೆ, ನಿಮ್ಮ ಹೆಣ್ಮಕ್ಳು ಸುಖ ಓಟು ಪಡೆಯೋದು, ನಿಮ್ಮ ಹೆಣ್ಮಕ್ಳು ಸುಖ ಅನುಭವಿಸಕ್ಕೆ ನಾವು ಅಂತ ಹೇಳಿದಾರಲ್ಲ ರಾಜಕಾರಣಿಗಳು. ಅಂಥದ್ದನ್ನು ಹೊಡೆದು ಓಡಿಸಿದ್ದಾರೆ. ಇನ್ನು ಮೇಲೆ ಅದು ರಿಪೀಟ್ ಆಗಬಾರ್ದು ಅಂದರೆ ಎಚ್ಚೆತ್ಕೋಬೇಕು ಬಂಧುಗಳೇ. ನಮ್ಮ ನಾಯಕನ ನಾವೇ ಆರಿಸ್ಕೊಳ್ಳೋಣ. ನಮ್ಮ ಜನಾಂಗದಲ್ಲೇ ನಿಲ್ಲಿಸಿ ನಾವು ಆರಿಸ್ಕೊಂಡು MLA ಮಾಡೋಣ, MP ಮಾಡೋಣ, ಮುಖ್ಯಮಂತ್ರಿ ಮಾಡೋಣ, ಪ್ರಧಾನಮಂತ್ರಿಗಳನ್ನು ಮಾಡೋಣ. ಸವರ್ಣೀಯರಿಗೆ ನಾವು ಗುಲಾಮರಾಗೋದು ಬೇಡ ಅಲ್ವರಾ? ಇವತ್ತು ಪತ್ರಕರ್ತ, ನಾಳೆ ರಾಜಕೀಯ. ಅಲ್ಲವ್ರಾ? ನಾನು ಕಾರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಮೋಸ್ಟ್ಲಿ ನಮ್ಮ ಮಧುಗಿರಿ ತಾಲೂಕು ಅಧ್ಯಕ್ಷ ರವಿಕುಮಾರ್ಗೆ ಅನಿಸಿದೆ. ಹಂಗಾಗಿ ಬೇಗ ಮುಗಿಸಿ ಸರ್ ಅಂತೇಳಿ ನನಗೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಮಧುಗಿರಿ ತಾಲೂಕಲ್ಲಿ ನಾನು ಮಧುಗಿರಿ ತಾಲೂಕಿಗೆ ಹೆಚ್ಚಾಗಿ ವರದಿ ಮಾಡೋಕ್ಕೆ ಹೋಗ್ತಾ ಇರ್ತೀನಿ.
ಮಧುಗಿರಿ ತಾಲೂಕಿನಲ್ಲಿ ಬಲಾಢ್ಯ ರಾಜಕಾರಣಿಗಳು ಈ ಏನು ಜನಾಂಗ ಸಮುದಾಯದ ಆಸ್ತಿಗಳನ್ನು ಕದ್ದಂಗೆ ಕಣ್ಣಂಗೆ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ನಿಜವಾಗಿ ಗಮನಿಸಬೇಕಾಗಿದೆ. ಇನ್ನು ಒಂದು 2 ತಿಂಗಳ ಹಿಂದೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಕೇಳಿದ್ರೆ ಅನ್ಸುತ್ತೆ ನೀವು ಮಧುಗಿರಿ ಕೇಳಿದ್ರಾ? ಆ ಜಾಗವನ್ನು ನಾನು ಇಂಥವ್ರೆ ಅಂತ ಹೇಳಲ್ಲ, ಬಲಾಢ್ಯ ರಾಜಕಾರಣಿಯೊಬ್ಬರು ಉಡುಪಿ ಪೇಜಾವರ ಶ್ರೀಗಳಿಗೆ ಮಾರಾಟ ಮಾಡ್ತಾನೆ. ಯೋಚನೆ ಮಾಡಿ, ಮಾರಾಟ ಮಾಡಿ ಉಡುಪಿ ಪೇಜಾವರ ಶ್ರೀಗಳಿಗೆ ಖಾತೆ ಮಾಡಿ ಈ ಸ್ವತ್ತು ಸಮೇತ ತಗೊಂಡೋಗಿ ಅವರಿಗೆ ಅಲ್ಲಿಗೆ ಕೊಟ್ಟು ಬರ್ತಾರೆ ಅಂದರೆ ಈ ರಾಜಕೀಯ ವ್ಯಕ್ತಿಗಳು ಯಾವ ಮಟ್ಟಕ್ಕಿದ್ದಾರೆ ಅಂತಕ್ಕಂಥ ಯೋಚನೆ ಮಾಡಬೇಕಾಗ್ತದೆ. ಗಂಗನ್ಮಾಯರ್ ಇದ್ದಾಗ MLA ಆಗಿದ್ದಾಗ ಮಂಡ್ಯದಲ್ಲಿ ಗಂಗನ್ಮಾಯರ್ ಹೆಸರು ಯಾಕೆ ಎತ್ತೀನಿ ಅಂದರೆ ಅವರು ನಮ್ಮ ಕುಲ, ನಮ್ಮ ಜನಾಂಗ, ಮಾದಿಗ ಜನಾಂಗ, ಬಡವರಿಗೆ ಹುಡುಕಿ ದಲಿತರೆಲ್ಲವರ ಹುಡುಕಿ ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ರು. ಈಗ ಬಂದಿರ್ತಕ್ಕಂಥ ರಾಜಕಾರಣಿಗಳು ಇರ್ತಕ್ಕಂಥ ಜಮೀನುಗಳನ್ನು ಕದ್ದಂಗೆ ಮಾರಾಟ ಮಾಡ್ತಾ ಇದ್ದಾರೆ. ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸಾರ್ವಜನಿಕರ ಪುರಾತತ್ವ ಇಲಾಖೆ ಜಾಗವನ್ನು ಮಾರಾಟ ಮಾಡ್ತಾರೆ ಅಂದರೆ ಆದಿ ಕರ್ನಾಟಕರು ಅದು ಎಲ್ಲ ಆಧ್ಯಾತ್ಮಿಕದಲ್ಲಿ ತಪಸ್ ಮಾಡ್ಯಾರ. ನಮ್ಮ ದಲಿತ ಹಿಂದುಳಿದ ಜನನೇ ಅಲ್ಲಿ ಜಾಸ್ತಿ ಇದ್ರದು, ಎಲ್ಲ ಕುಲಗಳು ಜಾಸ್ತಿ. ಇವತ್ತು ಅವ್ರು ಮಾಡ್ತಾವ್ರೆ ಅಂದರೆ ನಮ್ಮ ದಲಿತರಿಗೆ ಮೋಸ ಮಾಡ್ದಂಗೆ ತಾನೆ ರಾಜಕಾರಣಿ ಅಲ್ವಾ? ಎಚ್ಚೆತ್ತಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಮಧುಗಿರಿ, ಕೊರಟಗೆರೆ, ತುಮಕೂರು ಪ್ರಾಂತ್ಯಗಳಲ್ಲಿ ದಲಿತರೇ MLA ಆಗಬೇಕು. MLA ಮಾಡ್ತೀರಲ್ವಾ? ಆಗ್ಬೋದು ಅಂತ ಮಾತನ್ನು ಹೇಳ್ತಾ ನಾನು ವಿಚಾರ ಭಾಷೆ ಧನ್ಯವಾದ. ಅಧ್ಯಯನ ಶಿಬಿರಕ್ಕೆ DSS ತಾಲೂಕು ಅಧ್ಯಕ್ಷ ರವಿಕುಮಾರ್ ಸೇರಿದಂತೆ ತುಮಕೂರು ಜಿಲ್ಲೆಯ ಪಾವಗಡ, ಕೊರಟಗೆರೆ, ತಿಪಟೂರು DSS ಮುಖಂಡರುಗಳು ಮತ್ತು ಪದಾಧಿಕಾರಿಗಳು ಹಾಜರಿದ್ದು ಅಧ್ಯಯನ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ದಲಿತ ಬಂಧುಗಳು ಆಗಮಿಸಿದ್ದು ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣವಾಯಿತು. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.